ಯಾಕೆ ಮಾಡಂಗಿಲ್ಲ ಅಂದ್ರೆ ಸರ್, ಮೊದಲೇ ಕಾರಣ ಏನಪ್ಪಾ ಅಂತಂದ್ರೆ ಸರ್, ನಮ್ದ ಮೈಂಡ್ ಸೆಟ್ ಆಗಿದೆ, ನಮ್ ತಲೆ ಒಳಗಡೆ ಫಿಕ್ಸ್ ಕೂತು ಬಿಟ್ಟಿದೆ, ನನ್ನ ಹೊಲದಾಗ ಗೊಬ್ಬರ ಹಾಕಿರ ನಮ್ಗೆ ಬೆಳೆ ಬರ್ತೈತಿ, ಇಲ್ಲದ ಬೆಳೆ ಬರಂಗಿಲ್ಲ. ಏನಾಗಿದೆ ಸರ್, ಇದು ಮೈಂಡ್ ಸೆಟ್ ಆಗಿದೆ. ಅದೇ ಪ್ರಕಾರ ಸರ್ ಭೂಮಿಗೂ ಕೂಡ ಏನಾಗಿದೆ ಸರ್, ರೂಢಿ ಆಗಿಬಿಟ್ಟಿದೆ. ಅದೇ ಪ್ರಕಾರ ಏನಾಗಿದೆ ಸರ್, ಭೂಮಿಗೂ ಕೂಡ ರೂಢಿ ಆಗಿಬಿಟ್ಟಿದೆ. ಫಸ್ಟ್ ಮೈಂಡ್ ಸೆಟ್ ಆಗಿದ್ರಿ, ನಾ ಗೊಬ್ಬರ ಹಾಕಿನ. ಯಾಕಂದ್ರೆ ಸರ್ ಗೊಬ್ಬರ ಏನಾದ್ರಿ, ಈ 1 ವರ್ಷ 2 ವರ್ಷ ಯೂಸ್ ಮಾಡತ್ತಿಲ್ಲ. ಎಷ್ಟು ವರ್ಷ ಆದ್ರಿ ಸರ್ ನಾವು ಯೂಸ್ ಮಾಡಕತ್ರಿ? 20 ವರ್ಷ 25 ವರ್ಷ 30 ವರ್ಷದಿಂದ ನಾವು ಸತತವಾಗಿ ಪ್ರತಿ ವರ್ಷ ಪ್ರತಿಯೊಂದು ಬೆಳೆಗೂ ಕೂಡ ನಾವು ಕಂಟಿನ್ಯೂಸ್ ಹಾಕತ್ತೀವಿ. ಅದ್ರ ಸಲುವಾಗಿ ನಮ್ದು ಏನಾಗಿದೆ ಸರ್, ತಲೆ ಒಳಗ ಫಿಕ್ಸ್ ಕೂತು ಬಿಟ್ಟಿದೆ, ನಾ ಗೊಬ್ಬರ ಹಾಕಿದ್ರೆ ನಮ್ದು ಬೆಳೆ ಬರ್ತೈತಿ, ಇಲ್ಲಾಂದ್ರೆ ಬೆಳೆ ಬರಂಗಿಲ್ಲ. ಏನಾಗಿದೆ ಸರ್, ಇದು ತಲೆ ಫಿಕ್ಸ್ ಕೂತು ಬಿಟ್ಟಿದೆ. ಇದು ಫಸ್ಟ್ ಕಾರಣ. ಸಾವಯವ ಯಾಕೆ ಮಾಡಂಗಿಲ್ಲ ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಫಸ್ಟ್ ಕಾರಣ ಇದು. ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ಸರ್, ಕೆಮಿಕಲ್ ಏನಿದೆ ಸರ್, ಕೆಮಿಕಲ್ ಬಗ್ಗೆ, ಕೆಮಿಕಲ್ ಅಂಗಡಿ ಒಳಗಡೆ ಸರ್ ಎಷ್ಟು ml ರಿಂಚ್ ಮಾಡ್ರಿ, ಎಷ್ಟು ml ಸ್ಪ್ರೇ ಮಾಡ್ರಿ ಅಂತ ಹೇಳಿ ನಿಮಗ ಅಂದ್ರೆ ರೈತರಿಗೆ ಕರೆಕ್ಟ್ ಆಗಿ ಮಾಹಿತಿ ಕೊಡ್ತಾರೇನಿಲ್ಲ, ಕೊಡ್ತಾರ. ಬಟ್ ಅದೇ ಪ್ರಕಾರ ಸರ್ ಸಾವಯವ ಬಗ್ಗೆ ಪರಿಪೂರ್ಣವಾದಂತ ಮಾಹಿತಿಯನ್ನ ಮಾರ್ಕೆಟ್ದಲ್ಲಿ ರೈತರಿಗೆ ಯಾರಾದ್ರೂ ಕೊಡ್ತಾ ಇದಾರೇನಾ? ಕೊಡತಿಲ್ಲ. ಇದು ಎರಡನೇ ಕಾರಣ. ಇನ್ನು ಕೆಲವೊಂದ್ ಜನ ಏನ್ ಮಾಡ್ತಾರ ಸರ್, ಯೂಟ್ಯೂಬ್ದಾಗ, ಫೇಸ್ಬುಕ್ದಾಗ, ಗೂಗಲ್ದಾಗ ಸ್ವಲ್ಪ ಸರ್ಚ್ ಮಾಡಿ ಸ್ವಲ್ಪ ಟ್ರೈ ಮಾಡ್ತಾರ ಸರ್. ಏನ್ ಮಾಡ್ತಾರ್ರಿ? ಟ್ರೈ ಮಾಡ್ತಾರ. ಆದ್ರೂ ಕೂಡ ಏನಪ್ಪಾ ಅಂತಂದ್ರೆ ಸರ್ ರಿಸಲ್ಟ್ ಬರಂಗಿಲ್ಲ. ಟ್ರೈ ಮಾಡ್ತಾರ, ಮಾಡಂಗಿಲ್ಲ ಅಂತಿಲ್ಲ, ಟ್ರೈ ಮಾಡ್ತಾರ, ಬಟ್ ಅದ್ರ ರಿಸಲ್ಟ್ ಕರೆಕ್ಟ್ ಆಗಿ ಬರಂಗಿಲ್ಲ. ಮೂರನೇದು ಏನಪ್ಪಾ ಅಂತಂದ್ರೆ ಸರ್, ಕೆಮಿಕಲ್ ಸ್ಪೀಡ್ ರಿಸಲ್ಟ್ ಐತಿ, ಆರ್ಗ್ಯಾನಿಕ್ ಸ್ಲೋ ರಿಸಲ್ಟ್ ಐತಿ ಅಂತ ಹೇಳಿ ಸರ್ ಏನೈತ್ರಿ ಅನಿಸ್ತೈತಿ. ಕೆಮಿಕಲ್ ಸ್ಪೀಡ್ ರಿಸಲ್ಟ್ ಐತಿ, ಬಟ್ ನಾವು ಆರ್ಗ್ಯಾನಿಕ್ ಮಾಡಿವಿ ಅಂದ್ರೆ ಏನಾಕೈತ್ರಿ, ಸ್ಲೋ ರಿಸಲ್ಟ್ ಬರ್ತೈತಿ. ಅದ ಕೆಮಿಕಲ್ ಇವತ್ತು ಕೊತ್ತಂಬರಿ ಇಷ್ಟ ಐತಪ್ಪ ಅಂತಂದ್ರೆ ನಾ ಸಂಜೆಗೆ ಸ್ಪ್ರೇ ಮಾಡೇನಂದ್ರೆ ಮರುದಿನ ಇಷ್ಟ ಆಗಿಬಿಡ್ಬೇಕು. ಬಟ್ ನಾವೇನ್ ಮಾಡ್ತೇವೆ ಸರ್, ಕೆಮಿಕಲ್ ಅನ್ನ ಯೂಸ್ ಮಾಡ್ತೀವಿ. ಅದು ಸಾವಯವ ಮಾಡಂಗಿಲ್ಲ. ಯಾಕಂದ್ರೆ ಸರ್ ನಮ್ದ ಏನಾಗಿದೆ ಸರ್, ರೈತರಿಗೆ ಸ್ಲೋ ರಿಸಲ್ಟ್ ಬರ್ತೈತೆ ಅಂತ ಹೇಳಿ ಅನಿಸ್ತೈತಿ. ಅದ್ರ ಸಲುವಾಗಿ ಸಾವಯವ ಮಾಡಂಗಿಲ್ಲ. ನಾಲ್ಕನೇದು ಏನಪ್ಪಾ ಅಂದ್ರೆ ಸರ್, ಕೆಮಿಕಲ್ ರೆಡಿಮೇಡ್ ಸಿಗತೈತಿ, ಬಟ್ ಸಾವಯವ ಮಾಡ್ಬೇಕಂದ್ರೆ ಸರ್ ಜವಾರಿ ಆಕಳ ಸಾಕ್ಬೇಕು. ಜವಾರಿ ಆಕಳದಿಂದ ಏನಪ್ಪಾ ಅಂತಂದ್ರೆ ಗೋಮೂತ್ರ ಆಗಿರ್ಬೋದು, ಶಗನ ಆಗಿರ್ಬೋದು, ಇದೆಲ್ಲ ಯುಟಿಲೈಸ್ ಮಾಡ್ಕೊಂಡು 1 ಎಕರೆಗೆ ಏನಪ್ಪಾ ಅಂತಂದ್ರೆ ಸರ್ ನಾವು 1 ಲೀಟರ್ ಬ್ಯಾರಲ್ ನಲ್ಲಿ ಏನಪ್ಪಾ ಅಂತಂದ್ರೆ ಸರ್ ಜೀವಾಮೃತ ತಯಾರು ಮಾಡ್ಬೇಕು. ಬಟ್ ಜವಾರಿ ಆಕಳ ಸಾಕವ್ರಿ ಯಾರು? ಏನಿದೆ ಸರ್, ಜವಾರಿ ಆಕಳು ಬೇಕೇನು ಬೇಡ ಸರ್? ಕರೆಕ್ಟ್ ಅಲ್ಲ ಸರ್? ಸಾವಯವ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕ್ರಿ? ಜವಾರಿ ಆಕಳನೇ ಬೇಕು. ಬಟ್ ಜವಾರಿ ಆಕಳ ಸಾಕವ್ರೆ, ರೈಟ್? ಬಟ್ ನಾವೇನಪ್ಪಾ ಅಂತಂದ್ರೆ ಸರ್ ಅದು ಮಾಡಕ್ ನಮ್ ಕಡೆ ಟೈಮ್ ಇಲ್ಲ, ಅಥವಾ ನಾವು ಮಾಡಂಗಿಲ್ಲ. ನಮಗೇನಾಗಿದೆ ಸರ್, ಎಲ್ಲಾ ತರದಿಂದ ಬೆಳಿ ಫಾಸ್ಟ್ ಬರಬೇಕು. ಅದ್ರ ಸಲುವಾಗಿ ನಾವ್ ಏನ್ ಮಾಡ್ತೇವೆ ಸರ್, ಇಮಿಡಿಯೇಟ್ಲಿ ನಾವು ಬೇರೆದನ್ನ ಕೆಮಿಕಲ್ ಅನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೇವೆ. ನಾಲ್ಕನೇದು ಏನಪ್ಪಾ ಅಂತಂದ್ರೆ ಸರ್, ಮಾರ್ಕೆಟ್ ಅಲ್ಲಿ ಬಹಳಷ್ಟು ಆರ್ಗ್ಯಾನಿಕ್ ಕಂಪನಿಗಳು ಬಂದು ರೈತರಿಗೆ ಏನಪ್ಪಾ ಅಂತಂದ್ರ 1 ಡೋಸ್ ಕೊಟ್ಟು ಅಥವಾ 2 ಡೋಸ್ ಕೊಟ್ಟು ಏನಪ್ಪಾ ಅಂತಂದ್ರೆ ಸರ್ ಹೊಳ್ಳಿ ರೈತರಿಗೆ ಕರೆಕ್ಟ್ ಆಗಿ ಮಾರ್ಗದರ್ಶನ ಕೊಟ್ಟಿಲ್ಲ, ಅವ್ರಿಗೆ ಕರೆಕ್ಟ್ ಆಗಿ ರಿಸಲ್ಟ್ ಬಂದಿಲ್ಲ. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಸರ್ ಇದು ಕಂಪನಿ ಹಿಂಗ ಇರಬಹುದು. ಇದೇ ಪ್ರಕಾರ ನೀವು ಕೂಡ ಬಹಳಷ್ಟು ಬೇರೆ ಕಡೆ ಸರ್ ಮೀಟಿಂಗ್ ಕೂಡ ಅಟೆಂಡ್ ಆಗಿರ್ಬೋದೇನಿಲ್ಲ ಸರ್? ಆಗಿರ್ತಾರೇನಿಲ್ಲ, ರೈಟ್? ಅದ್ರ ಸಲುವಾಗಿ ಸರ್ ಮಾಡಂಗಿಲ್ಲ. ಐದನೇದು ಏನಪ್ಪಾ ಅಂತಂದ್ರೆ ಸರ್, ಎಲ್ಲಾ ಕಡೆ ಏನೆಲ್ಲ ಕೆಮಿಕಲ್ ಅಂಗಡಿಗಳು ಇದಾವ್ರಲ್ಲ ಸರ್, ನಮ್ಮ ಬಿಜಾಪುರ ಡಿಸ್ಟಿಕ್ ದಾಗ್ರಿ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಸರ್ 40,000 ಎಕರೆ ಏನಪ್ಪಾ ಅಂತಂದ್ರೆ ದ್ರಾಕ್ಷಿ ಪಡಗಳಿದಾವ ಸರ್. ಎಷ್ಟ್ರಿ? 40,000 ಎಕರೆ ದ್ರಾಕ್ಷಿ ಪಡಗಳಿದಾವ. 1 ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರಂದ್ರೆ ಸರ್ 40,000 ಎಕರೆಗೆ ಎಷ್ಟು ಖರ್ಚು ಹಾಕಿರ್ಬೇಕು ವಿಚಾರ ಮಾಡ್ರಿ. ರೈತರಿಂದ ಸರ್ ನಾವೆಲ್ಲರೂ ಡೆವಲಪ್ಮೆಂಟ್ ಆಗಿವಿ, ನಿಮ್ಮಿಂದ ನಾವು ಡೆವಲಪ್ಮೆಂಟ್ ಆಗಿವಿ, ರೈತರಿಂದ ಬ್ಯಾಂಕ್ ಡೆವಲಪ್ಮೆಂಟ್ ಆಗಿದೆ, ರೈತರಿಂದ ಸೊಸೈಟಿಗಳು ಡೆವಲಪ್ಮೆಂಟ್ ಆಗಿದೆ, ರೈತರಿಂದ ನಡಕಿರುವಂತ ದಲ್ಲಾಳಿಗಳೆಲ್ಲ ಡೆವಲಪ್ಮೆಂಟ್ ಆಗಿದಾರ. ಬಟ್ ರೈತರು ಏನಪ್ಪಾ ಅಂತಂದ್ರೆ ಸರ್ ಯಾ ಹಂಚಿನ ಮನೆ ಒಳಗಡೆ ಇರಬೇಕು, ಯಾ ಪತ್ರಾಸಿನ ಮನೆ ಒಳಗಡೆ ಇರಬೇಕು ಸರ್, ಯಾ ಹರಕ ದೋತ್ರ ಐತ್ಲ ಸರ್, ಅದೇ ಜೀವನ ಒಳಗಡೆ ಸರ್ ರೈತರು ನೋವನ್ನ ಅನುಭವಿಸ್ತಾ ಇದ್ದಾರೆ ಸರ್. ರೈತರು ಯಾವಾಗ ಶ್ರೀಮಂತ ಆಗ್ತಾರ ಅಂದ್ರೆ ಸರ್, ನಮ್ಮ ದೇಶದಲ್ಲಿ ಏನ ನಾವು ಬೆಳಿತೀವಿ ಆರ್ಗ್ಯಾನಿಕ್, ನಾವು ಏನು ಸಾವಯವ ಪದ್ಧತಿ ಒಳಗಡೆ ಸರ್ ಬೆಳೆ ಮಾಡ್ತೀವಿ, ಆ ಬೆಳೆನ ಏನಪ್ಪಾ ಅಂತಂದ್ರೆ ಸರ್ ಹೊರಗಿನ ದೇಶಕ್ಕೆ ಕಳಿಸಿ, ಹೊರಗಿಂದ ನಮ್ಮ ಡಾಲರ್, ನಾವು ಇಲ್ಲಿ ರೊಕ್ಕ ಅಂತ ಹೇಳಿ ರೂಪಾಯಿದಾಗ ಮಾತಾಡ್ತೇವೆ ಸರ್, ಹೊರಗಡೆ ಏನ್ ಡಾಲರ್ ಹೋಗಿಲ್ಲ ಸರ್, ಆ ಡಾಲರ್ ನಮ್ಮ ಕಿಸೆದಾಗ ಬಂದ್ರ ಅಂದ್ರೆ ರೈತರ ಕಿಸೆದಾಗ ಬಂದ್ರ ಸರ್ ಅವಾಗ ರೈತರು ಶ್ರೀಮಂತ ಆಗ್ತಾರೆ ಸರ್. ಅಲ್ಲಿವರೆಗೂ ಸರ್ ರೈತರು ಡೆವಲಪ್ಮೆಂಟ್ ಆಗಕ್ ಆಗಂಗಿಲ್ಲ.
ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ನಮ್ಮ ಬೆಳಗಾವಿ ಡಿಸ್ಟಿಕ್ ಬೈಲಹೊಂಗಲ ತಾಲೂಕದಾಗ ಸರ್ ವಾರಕ್ಕೊಮ್ಮೆ ಏನಪ್ಪಾ ಅಂತಂದ್ರೆ ಸರ್ APMC ಒಳಗಡೆ ಸಾವಯವ ಮಾರ್ಕೆಟ್ ಐತ್ರಿ ಸರ್, ಆರ್ಗ್ಯಾನಿಕ್ ಮಾರ್ಕೆಟ್ ಐತ್ರಿ ಸರ್. ಏನೆಲ್ಲ ಬೆಳೆದಿರ್ತಾರಲ್ಲ ಸರ್ ಗುರುವಾರ ದಿನ ಎಲ್ಲಾ ತರದಿಂದ ತಂದ ಅಲ್ಲಿ ರೈತರು ಸೇಲ್ ಮಾಡ್ತಾರೆ. ಇವಾಗ ಏನಾಗಿದೆ ಸರ್, ಬರುವಂತ ಕಾಲ ಏನಾಗಿದೆ ಸರ್, ಎಲ್ಲ ಆರ್ಗ್ಯಾನಿಕ್ ಬರುದು. ಹೋದ ವರ್ಷದಿಂದ ಸರ್ ಎಷ್ಟೋ ಜನ ರೈತರಿಗೆ ಯೂರಿಯಾ ಸಿಕ್ಕಿಲ್ಲ, ಎಷ್ಟೋ ಜನ ಏನಪ್ಪಾ ಅಂತಂದ್ರೆ ಸರ್ ಜಗಳಾಡಿದಾರ. ನಿಮಗೂ ಕೂಡ ಗೊತ್ತಿರ್ಬೋದು, ಬಹಳಷ್ಟು ಜನ ರೈತರಿಗೆ ಸರ್ ಯೂರಿಯಾ ಸಿಕ್ಕಿಲ್ಲ. ಇದ ಲಾಸ್ಟ್ ಇಯರ್ ಸರ್ 350ಕ್ಕಿಂತನೂ ಕೆಮಿಕಲ್ ಕಂಪನಿಗಳು ಏನಪ್ಪಾ ಅಂತಂದ್ರೆ ಗೌರ್ಮೆಂಟ್ ಬ್ಯಾನ್ ಮಾಡಿದೆ ಸರ್. ಯಾಕಂದ್ರೆ ಸರ್ ಒಂದೇ ದಿನಕ್ಕೆ ಕೆಮಿಕಲ್ ಬಂದ್ ಮಾಡಕ್ ಬರಂಗಿಲ್ಲ, ಹಂತವಾಗಿ ನಾವು ಕಡಿಮೆ ಮಾಡ್ಕೊಟ್ಟು ಬರ್ಬೇಕಾಗ್ತೈತ್ರಿ. ಒಂದೇ ದಿನಕ್ಕೆ ಸರ್ ನಾವು 100% ಆರ್ಗ್ಯಾನಿಕ್ ಮಾಡ್ಕೊಂಡ್ರೆ ಸರ್ ಆಗಂಗಿಲ್ಲ. ಅದಕ್ಕೆ ಏನಪ್ಪಾ ಅಂತಂದ್ರೆ ಸರ್ ನಮಗೆ ಲಾಸ್ಟ್ ಇಯರ್ ಏನಪ್ಪಾ ಅಂತಂದ್ರೆ ಸರ್ ಯೂರಿಯಾ ಸಿಗತ್ತಿಲ್ಲ. ಗೌರ್ಮೆಂಟ್ ಕೂಡ ಹೇಳ್ತಾ ಇದೀವಿ, ಒಂದು ಜಿಲ್ಲಾ ಒಳಗೆ ಅಟ್ಲೀಸ್ಟ್ ಒಂದ್ 5 ಹಳ್ಳಿ ಆದ್ರೂ ಕೂಡ ನಾವು ಸಾವಯವ ಪದ್ಧತಿ ಒಳಗಡೆ ಬೆಳೀರಿ, ಭೂಮಿ ಉಳಿಸ್ರಿ, ಖರ್ಚು ಕಡಿಮೆ ಆಕೈತಿ, ಇಳುವರಿ ಜಾಸ್ತಿ ಆಕೈತಿ. ಬಟ್ ಅದರ ಸಲುವಾಗಿ ಏನಪ್ಪಾ ಅಂತಂದ್ರ ಈ ಅಭಿಯಾನ ಚಾಲು ಆಯ್ತು. ಅವಾಗ ಏನಪ್ಪಾ ಅಂತಂದ್ರೆ ಸರ್ ವಿಷಮುಕ್ತ ಭೂಮಿ ಮಾಡಬೇಕು, ರೋಗ ಮುಕ್ತ ಭಾರತ ಅಂತ ಹೇಳಿ ಟೋಟಲ್ 10 ವರ್ಷದಿಂದ ಸರ್ ಈ ಕಾನ್ಸೆಪ್ಟ್ ಅನ್ನ ನಾವು ಎಲ್ಲಾ ಕಡೆ ಆಲ್ ಓವರ್ ಇಂಡಿಯಾದಾಗ ಸರ್ ರನ್ ಮಾಡುತ್ತೀವಿ. 10 ವರ್ಷ ಆದ್ರಿ ಸರ್. ನಾ ಅದ್ರೊಳಗಡೆ 5 ವರ್ಷ ಆಯ್ತು ಸರ್. ಆಲ್ಮೋಸ್ಟ್ ಬಿಜಾಪುರ ಡಿಸ್ಟಿಕ್ ಒಳಗಡೆ ಸರ್ 100 ಅಂಗಡಿಗಳು ಅದಾರ. ಎಷ್ಟ್ರಿ? ಬಿಜಾಪುರ ಡಿಸ್ಟಿಕ್ ಒಳಗಡೆ ಸರೌಂಡಿಂಗ್ 100 ಅಂಗಡಿ ಮ್ಯಾಗ ಅದಾರ. ನಮ್ ಬೆಳಗಾವಿ ಡಿಸ್ಟಿಕ್ 150ಕ್ಕಿಂತನೂ ಪ್ಲಸ್ ಅಂಗಡಿಗಳು ಅದಾರ. ಬಾಗಲಕೋಟೆ ಡಿಸ್ಟಿಕ್ ಒಳಗಡೆ ಸುಮಾರು 40ಕ್ಕಿಂತನೂ ಪ್ಲಸ್ ಅಂಗಡಿಗಳು ಅದಾವ. ಅಂದ್ರೆ ಪ್ರತಿಯೊಂದು ಭಾಗದಾಗ ಸರ್ ಅಂಗಡಿ ಅಂತ ತಗೊಳ್ಳಂತ ಉದ್ದೇಶ ಏನ, ರೈತರಿಗೆ ಏನಾಗ್ಬೇಕು ಸರ್, ರೆಡಿಮೇಡ್ ಸಿಗ್ಬೇಕು. ಏನ್ ಬೇಕಾದ್ರೆ ಸರ್ ಯಾವುದೇ ವಸ್ತು ಇರ್ಲಿ, ಈಗಿನ ಜನರೇಷನ್ ಏನಾಗಿದೆಪ್ಪ ಅಂತಂದ್ರೆ ಸರ್ ನಮ್ಗೆ ರೆಡಿಮೇಡ್ ಸಿಗ್ಬೇಕು. ಸ್ವಂತ ತಯಾರು ಮಾಡಕ್ ಆಗಂಗಿಲ್ಲ, ಜವಾರಿ ಆಕಳ ಸಾಕಕ್ ಆಗಂಗಿಲ್ಲ. ಅದರ ಸಲುವಾಗಿ ಏನಪ್ಪಾ ಅಂತಂದ್ರೆ ಸರ್ ಪ್ರತಿಯೊಂದು ಭಾಗದಾಗ ಸರ್ ಅಂಗಡಿ ಕೊಡ್ತಾ ಇದೀವಿ. ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಗೌಡ್ರು ಈಗ ಸರ್ ಏನ ಅಂಗಡಿ ತಗೊಂಡಾರ, ಅವರ ಮನೆ ಬಿಜಾಪುರ ಬಂದ ಇದ್ರ ಬಗ್ಗೆ, ಕಂಪನಿ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ, ರಿಸಲ್ಟ್ ಬಗ್ಗೆ ಎಲ್ಲಾ ತಿಳ್ಕೊಂಡು ಆಮೇಲೆ ಅವ್ರಿಗೆ ಅನಿಸ್ತು ಏನಪ್ಪಾ ಅಂತಂದ್ರ ನಮ್ಮ ಊರಾಗಿನ ರೈತರಿಗೆ ಏನಪ್ಪಾ ಅಂತಂದ್ರೆ ನಾವು ಡೆವಲಪ್ಮೆಂಟ್ ಮಾಡೋಣ, ನಮ್ಮ ರೈತರಿಗೆ ಸಹಾಯ ಮಾಡೋಣ ಅಂತ ಹೇಳಿ ಸರ್ ಈಗ ಡೀಲರ್ಶಿಪ್ ತಗೊಂಡಾನ. ಸೊ ಆ ಡೀಲರ್ಶಿಪ್ ತಗೊಂಡು ಸರ್ ನಿರ್ಧಾರ ಮಾಡಿದಾರೆ. ಅವ್ರ ಸಲುವಾಗಿ ಜೋರಾಗಿ ಚಪ್ಪಾಳೆ ಆಗ್ಬೇಕು ಸ್ನೇಹಿತರಿಗೆ, ಇದೇ ಜೋರಾಗಿ ಚಪ್ಪಾಳೆ ಆಗ್ಬೇಕು. ಮಾರ್ಕೆಟ್ದಾಗ ಸರ್ ಸೇರಿದ ಅಂಗಡಿ ಮಾಡಬೇಕಾದ್ರೆ ಸರ್ ಬಹಳ ಈಸಿ ಐತ್ರಿ. ಗುಟ್ಕಾ ಸರ ಈಸಿ ಐತ್ರಿ, ತಂಬಾಕ್ರಿ ಈಸಿ ಐತ್ರಿ. ಬಟ್ ಚಲೋ ಕೆಲಸ ಮಾಡೋ ಸಲುವಾಗಿ ಸರ ಬಹಳಷ್ಟು ಜನ ಸರ ಕೈ ಜೋಡಿಸಂಗಿಲ್ಲ. ಅವರು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟ, ನಮ್ಮ ಕಂಪನಿ ಮೇಲೆ ಒಂದು ವಿಶ್ವಾಸ ಇಟ್ಟ ಅವರು ಈ ಒಂದು ಡೀಲರ್ಶಿಪ್ ತಗೊಂಡಾರ. ಇದರ ಹಿಂದಿನ ಕಾರಣ ಹೇಳ್ಬೇಕಪ್ಪ ಅಂತಂದ್ರ ನಮ್ಮ ರೈತರಿಗೆ ಏನಪ್ಪಾ ಅಂತಂದ್ರೆ ಸರ ಸಾವಯವ ಪದ್ಧತಿ ಒಳಗಡೆ ರೆಡಿಮೇಡ್ ವಸ್ತುವನ್ನ ಸಿಗಬೇಕು. ಇದರಿಂದ ರೈತರಿಗೆ ಖರ್ಚು ಕಡಿಮೆ ಆಗಬೇಕು, ಇಳುವರಿ ಜಾಸ್ತಿ ಬರಬೇಕು, ಭೂಮಿ ಫಲವತ್ತತೆ ಉಳಿಬೇಕು, ಯಾವುದೇ ಪ್ರಕಾರ ಬೆಳೆಗೆ ರೋಗ ಬರಬಾರ್ದು, ಮನುಷ್ಯರಿಗೆ ರೋಗ ಬರಬಾರ್ದು ಅಂತ ಹೇಳಿ ಸರ ಈ ಒಂದು ಡೀಲರ್ಶಿಪ್ ಅನ್ನ ತಗೊಂಡಿದ್ದಾರೆ. ಇಲ್ಲಿ ಏನು ವಸ್ತು ಐತಿ, ಜನರಿಗೆ ಏನಿದೆ ಸರ್, ಸ್ವಂತ ತಯಾರು ಮಾಡ್ಬೇಕಾದ್ರೆ, ಜೀವಾಮೃತ ತಯಾರು ಮಾಡ್ಬೇಕಾದ್ರೆ ಸರ್ ಟೈಮ್ ಹಿಡಿದಿದೆ ಸರ್, ಕರೆಕ್ಟ್ ಅಲ್ಲ? ಬಟ್ ಈಗಿಂದ ನಮ್ಮ ಜನರೇಷನ್ ಏನಾಗಿದೆ ಸರ್, ಎಲ್ಲ ಸ್ಪೀಡ್ ಆಗೋದ್ರಿಂದ ರೆಡಿಮೇಡ್ ಆಗಿದೆ. ನಮ್ ಕಡೆ ತಾಳ್ಮೆನೂ ಇಲ್ಲ, ಪೇಷನ್ಸ್ ಅನ್ನೋದು ಇಲ್ಲ. ಮುಂಚೆ ಜೊತೆಗೆ ಏನಾಗಿದೆ ಸರ್, ತಾಳ್ಮೆ ಇಲ್ಲ, ಪೇಷನ್ಸ್ ಇಲ್ಲ. ಅದರ ಸಲುವಾಗಿ ಏನಪ್ಪಾ ಅಂತಂದ್ರೆ ಫಸ್ಟ್ ನಾವು ಬೆಳೆನ ಇಳುವರಿ ಬರ್ಬೇಕಾದ್ರೆ ಸರ ನಮ್ಮ ಹೊಲದಲ್ಲಿ ಏನಪ್ಪಾ ಅಂತಂದ್ರೆ ಫಸ್ಟ್ ಭೂಮಿನ ಡೆವಲಪ್ಮೆಂಟ್ ಇರಬೇಕು, ಅಥವಾ ಭೂಮಿ ಫಲವತ್ತತೆ ಇದ್ರೆ ಮಾತ್ರ ನಾವು ಬೆಳೆ ತೆಗಿಬಹುದು. ಇಲ್ಲಪ್ಪ ಅಂತಂದ್ರೆ ಇಲ್ಲ. ಯಾರ ಹೊಲದಲ್ಲಿ ಸರ್ ಎರಿಹುಳ ಇರ್ತಾವಲ್ಲ ಸರ, ಆ ರೈತರು ಏನಪ್ಪಾ ಅಂದ್ರೆ ಶ್ರೀಮಂತ. ಯಾವ ಹೊಲದಾಗ ಎರಿಹುಳ ಇಲ್ಲ, ಏನು ಫೈದಾ ಇಲ್ಲ ಸರ್. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಈ ಒಂದು ಡೆವಲಪರ್ ಅನ್ನೋ ಒಂದು ಪ್ರಾಡಕ್ಟ್ ಐತಿ. ಈ ಪ್ರಾಡಕ್ಟ್ ಏನಪ್ಪಾ ಅಂತಂದ್ರೆ ಸರ್ 1 ಎಕರೆಗೆ ನೀವು ಅರ್ಧ ಕೆಜಿ ಯೂಸ್ ಮಾಡಬಹುದು. ಇದು ಅರ್ಧ ಕೆಜಿ ಪೌಡರ್ ಇದ್ರೆ 1 ಎಕರೆಗೆ ಯೂಸ್ ಮಾಡಬಹುದು. ಇದು ಯೂಸ್ ಮಾಡೋದ್ರಿಂದ ಏನ್ ಲಾಭ ನಿಮ್ಗ, ನಿಮ್ ಹೊಲಕ್ಕೆ ಏನ್ ಲಾಭ? ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಸರ ರೈತರ ಮಿತ್ರ ಎರಿಹುಳ ಸಂಖ್ಯೆ ಏನಾಕೈತ್ರಿ ಸರ, ಜಾಸ್ತಿ ಆಕೈತಿ. ಎರಡನೇ ಕೆಲಸ ಅಂದ್ರೆ ಏನ್ ಸರ, ಮಣ್ಣು ಮೃದುವಾಗ ಚಾಲು ಆಕೈತಿ. ಮಣ್ಣು ಮೃದು ಇತ್ತಂದ್ರೆ ಏನಾಕೈತ್ರಿ, ಗಾಳಿ ಕರೆಕ್ಟ್ ಆಗಿ ಭೂಮಿ ಒಳಗಡೆ ಪಾಸ್ ಆಕೈತ್ರಿ, ನೀರ್ ಕರೆಕ್ಟ್ ಆಗಿ ತೇವಾಂಶ ಮಾಡದೈತ್ರಿ. ನಾವು ಕೊಡುವಂತ ಗೊಬ್ಬರ ಏನಪ್ಪಾ ಅಂದ್ರೆ ಸರ್ ಭೂಮಿ ಒಳಗಡೆ ಕರೆಕ್ಟ್ ಆಗಿ ಹಿಂಗಬೇಕು. ಅದರ ಸಲುವಾಗಿ ಕೆಲಸ ಮಾಡದೈತ್ರಿ. ಮೂರನೇ ಏನಪ್ಪಾ ಅಂದ್ರೆ ಸರ್ ಬಿಳಿ ಬೇರುಗಳ ಸಂಖ್ಯೆ ಏನಾಕೈತ್ರಿ, ಜಾಸ್ತಿ ಆಕೈತಿ. ಏನಾಕೈತ್ರಿ, ಬಿಳಿ ಬೇರ್ ಸಂಖ್ಯೆ ಎಷ್ಟು ಜಾಸ್ತಿ ಇಲ್ಲ, ಬೆಳಿ ಅಷ್ಟ ಚಲೋ ಬರ್ತೈತ್ರಿ. ನಾಲ್ಕನೇದು ಏನಪ್ಪಾ ಅಂತಂದ್ರ ಸರ್ 1 ಎಕರೆಗೆ 4 ಡಬ್ಬಿ ತಿಪ್ಪಿ ಗೊಬ್ಬರ ಕಡಿದ್ರೆ ನಿಮ್ಗೆ ಏನ್ ರಿಸಲ್ಟ್ ಬರ್ತೈತಿಲ್ಲ ಸರ್, ಇದು ಬರೀ ಸರ 500 ಗ್ರಾಮ್ ಒಳಗಡೆ ಸರ್ ಅಷ್ಟು ಕೆಲಸ ಮಾಡದೈತಿ. ಯಾಕಂದ್ರೆ ಇದಾಗ ನ್ಯಾನೋ ಟೆಕ್ನಾಲಜಿದಾಗ ಕೆಲಸ ಮಾಡೈತಿ ಸರ್. ಏನ್ರಿ
ನ್ಯಾನೋ ಟೆಕ್ನಾಲಜಿ ಅಂದ್ರೆ ಸ್ಪೀಡ್ ರಿಸಲ್ಟ್. ಈಗ ಕೆಮಿಕಲ್ ದಿಂದ ಸರ್ ನಾವು ಆರ್ಗ್ಯಾನಿಕ್ ಗೆ ಟರ್ನ್ ಆಗ್ಬೇಕಾರ ರೈತರಿಗೂ ಅನಿಸ್ತೈತಿ ಮತ್ತೆ ಭೂಮಿಗೂ ಕೂಡ ಅದು ಕರೆಕ್ಟ್ ಐತಿ. ಮಿನಿಮಮ್ ಏನಿಲ್ಲ ಅಂದ್ರೆ ಸರ್ 8 ವರ್ಷ 9 ವರ್ಷ 10 ವರ್ಷ ಟೈಮ್ ಬೇಕು. ಕೆಮಿಕಲ್ ಇದೆ ಸರ್ ಆರ್ಗ್ಯಾನಿಕ್ ಟರ್ನ್ ಆಗ್ಬೇಕಾದ್ರೆ ಭೂಮಿಗೆ ಎಷ್ಟು ವರ್ಷ ಬೇಕು ಸರ್? 8 ರಿಂದ 10 ವರ್ಷ ಟೈಮ್ ಬೇಕು. ಇದೇನ್ ಕೆಲಸ ಮಾಡಿದೆ ಸರ್? ಬರೀ 1 ರಿಂದ 2 ವರ್ಷ ಒಳಗಡೆ ಮುಂಚೆ ನಿಮ್ದು ಯಾವ ತರ ಭೂಮಿ ಇತ್ತಲ್ಲ ಅದೇ ಪ್ರಕಾರ ಸರ್ ಇದು ಬರೀ 1 ರಿಂದ 2 ವರ್ಷ ಒಳಗಡೆ ನಿಮ್ ಭೂಮಿ ಫಲವತ್ತತೆಯನ್ನ ಭೂಮಿನ ಡೆವಲಪ್ಮೆಂಟ್ ಮಾಡುವಂತ ಕೆಲಸ ಮಾಡೈತಿ. ಮತ್ತೆ ಬಹಳಷ್ಟು ಜನ ರೈತರು ಮಣ್ಣು ಪರೀಕ್ಷೆ ಮಾಡಂಗಿಲ್ಲ. ಇಲ್ಲಿ ಯಾರಾದ್ರಿ ಪ್ರತಿ 3 ವರ್ಷಕ್ಕೆ 5 ವರ್ಷಕ್ಕೆ ಮಣ್ಣು ಪರೀಕ್ಷೆ ಮಾಡೋರು ಯಾರಾದ್ರಿ ಸರ್? ಕಾಕರ್ ಒಬ್ರು ಮಾಡ್ಸ್ಯಾರ. ಕಬ್ಬಿಗೆ ಮತ್ತು ಗೋಧಿಗೆ ಬಿಟ್ಟಿವಿ. ಅದು ಏನಾದ್ರಿ ಅದು ಗೋಧಿಗೆ ಒಂದು ಪ್ಯಾಕೆಟ್ 25 ಕಿಲೋ 22 ಚೀಲ ಕಟ್ಟಾಗಿರೋದು ನೋಡ್ರಿ. ಈ ಪ್ರಕಾರ ಅಂದ್ರೆ ಮಣ್ಣು ಪರೀಕ್ಷೆ ಯಾಕೆ ಮಾಡಬೇಕು, ಭೂಮಿ ಪರೀಕ್ಷೆ ಯಾಕೆ ಮಾಡ್ಬೇಕಂದ್ರೆ ಸರ್ ಅದ್ರ ಒಳಗಡೆ ಏನು ಕಡಿಮೆ ಇದೆ ಅದನ್ನ ನಾವು ಜಾಸ್ತಿ ಮಾಡಬೇಕು, ಏನು ಜಾಸ್ತಿ ಇತ್ತಲ್ಲ ಸರ್ ಅದನ್ನ ನಾವು ಕಡಿಮೆ ಮಾಡಬೇಕು. ಬಟ್ ನಾವೇನ್ ಮಾಡ್ತೇವಿ, ಇವ್ರ ಬಾಜು ಹೊಲ್ದವ್ರು ಏನ್ ಹಾಕ್ತಾರಲ್ಲ ಸರ್ ಅದಕ್ಕಿಂತ ಜಾಸ್ತಿನ ಹಾಕ್ತೇವೆ, ಬಟ್ ಕಡಿಮೆ ಅಂತೂ ಹಾಕಂಗಿಲ್ಲ. ಕಾಂಪಿಟಿಷನ್ ಆಗ್ಬಿಟ್ಟೆ ಸರ್. ಇವ್ರು 50 ಟನ್ ತೆಗಿತಾರ, ನಾ ಇವ್ರಕ್ಕಿಂತ 5 ಟನ್ ಜಾಸ್ತಿನೇ ತೆಗಿಬೇಕು. ಇವ್ರು 55 ತೆಗಿತಾರ, ಇನ್ನ 60 ಟನ್ ತೆಗಿಬೇಕು. ಅರೆ ನಮ್ ಬಾಡಿ ಒಳಗೆ ಏನ್ ಕಮ್ಮಿ ಐತಿ ಏನ್ ಜಾಸ್ತಿ ಐತಿ ಅನ್ನೋದು ಯಾರಿಗೂ ಗೊತ್ತಿರೈತ್ರಿ? ನಮಗ್ ಗೊತ್ತಿರೈತ್ರಿ. ಅದೇ ಪ್ರಕಾರ ನಮ್ಮ ಭೂಮಿ ಒಳಗಡೆ ಸರ್ ಏನು ಕಡಿಮೆ ಐತಿ ಏನು ಜಾಸ್ತಿ ಐತಿ ಅನ್ನೋದು ಯಾರಿಗೂ ಗೊತ್ತಾಗ್ಬೇಕ್ರಿ? ನಮಗ್ ಗೊತ್ತಾಗ್ಬೇಕು. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರ ಅದ ಮಣ್ಣಿನ pH ಬ್ಯಾಲೆನ್ಸ್ ಮಾಡುವಂತ ಕೆಲಸ ಮಾಡೈತೆ. ಮಣ್ಣಿನ pH ಲೆವೆಲ್ ನೀವು ಏನ್ ತಿಪ್ಪಿ ಗೊಬ್ಬರ ಕಡಿಯೋ ಅವಶ್ಯಕತೆನೂ ಇಲ್ಲ. ಇದೇನಪ್ಪಾ ಅಂತಂದ್ರೆ ಸರ್ 500 ಗ್ರಾಮ ನೀವು ಒಂದು ಎಕರೆಗೆ ಯೂಸ್ ಮಾಡಬಹುದು. ಯಾವ ತರ ಯೂಸ್ ಮಾಡೋದು? ಡ್ರಿಪ್ ಇತ್ತಪ್ಪ ಅಂದ್ರೆ ಸರ್ ಡ್ರಿಪ್ನೇ ಒಚ್ಚೋದು. ಡ್ರಿಪ್ ಇಲ್ಲ, ಒಂದು 3 ಫುಟಿನ ಸಾಲ ಐತೆ ಅಥವಾ 4 ಫುಟಿನ ಸಾಲ ಐತೆ ಅಂತ ಇಟ್ಕೋರಿ. ಅವಾಗ ಏನ್ ಮಾಡೋದು ಸರ್? ನೀರಾಗ ಬಿಟ್ಬಿಡೋದು. ಇಲ್ಲ ಅದು ಇಲ್ಲ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಒಣ ಬೇಸಾಯ ಇದಾವ ಸರ್, ಅದಕ್ಕೆ ಏನ್ ಮಾಡೋದ್ರಿ ಸರ್? ಆ ಒಂದು ಹೊಲದಾಗಿಂದ ಒಂದು 35-40 kg ಮಣ್ಣು ತಗೊಂಡ ಈ ಪೌಡರ್ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ ನೀವು ಗೊಬ್ಬರ ಯಾವ ತರ ಚೆಲ್ತಿರಲ್ಲ ಸರ್ ಆ ಪ್ರಕಾರ ಎಲ್ಲಾ ಕಡೆ 1 ಎಕರೆಗೆ ನೀವು ಏನ್ ಮಾಡಬಹುದು? ಚೆಲ್ಬಹುದು. ಇದು ಇಲ್ಲ, ಒಂದ್ 10 ಲೀಟರ್ ನೀರ್ ತಗೋರಿ, ಆ 10 ಲೀಟರ್ ನೀರಾಗ ಏನ್ ಮಾಡ್ರಿ ಪೌಡರ್ನ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಡ್ರಿ. ನೀವು ಯಾವ ಬೇಕಾದ್ರೆ ಬೆಳೆ ಇರ್ಲಿ ಸರ್ ಕೆಳಗಡೆ ಡ್ರಿಂಚ್ ಮಾಡೋದು. ರಿಸಲ್ಟ್ ಸರ್ ಬರೀ ನಿಮಗ್ರಿ 15 ದಿವಸದಿಂದ ಹಿಡ್ಕೊಂಡು 1 ತಿಂಗಳದಾಗ ಸರ್ ರಿಸಲ್ಟ್ ಕಾಣಕ್ ಸ್ಟಾರ್ಟ್ ಆಗ್ತೈತಿ. ಅಂದ್ರೆ ನಿಮ್ದು ಭೂಮಿ ಹೆಂಗಿದೆ? ಯಾಕಂದ್ರೆ ನೀವು ಹೊಲದಾಗ ಆಲ್ಮೋಸ್ಟ್ ಡೈಲಿ ಹೊಲದಾಗನೇ ಇರ್ತೀರಿ. ಇದ್ ಯೂಸ್ ಮಾಡಿದ ನಂತರ ಯಾವ ತರ ಮಣ್ಣು, ಈಗ ನಾವು ಮಲ್ಕೋಬೇಕಾದ್ರೆ ಗಾಡಿ ಯಾವ ತರ ನಮ್ಗೆ ಮೆತ್ತಗ್ ಬೇಕಲ್ಲ ಸರ್ ಆ ಪ್ರಕಾರ ಭೂಮಿನ ಮೆತ್ತಗ್ ಮಾಡುವಂತ ಸರ್ ಕೆಲಸ ಮಾಡ್ತೈತಿ. ನಿಮ್ಗೆ ನಡೆದಾಡಕ್ ನೀವು ತಿರುಗಾಡಕತ್ರ ಸರ್ ಅವಾಗ ಆಟೋಮೆಟಿಕ್ ನಿಮಗೆ ಗೊತ್ತಾಕೈತಿ. ರೋಡ್ ಆಗ್ಯಾವ್ರಿ. ಈ ಪ್ರಕಾರ ಸರ್ ಡೆವಲಪರ್ ಕೆಲಸ ಮಾಡೈತಿ. ಎರಡನೇದು ಏನಪ್ಪಾ ಅಂತಂದ್ರೆ ಸರ್ ಬೆಳೆ ಚಲೋ ಬರ್ಬೇಕಾದ್ರೆ ಸರ್ ಬೆಳವಣಿಗೆ ಇರಬೇಕು. ಈಗ ಪ್ರತಿಯೊಂದು ಬೆಳೆಗೆ ಸರ್ ನನಗೆ ಹೇಳ್ರಿ, ಎಲ್ಲಾ ಬೆಳೆಗೆ ಒಂದೇ ಔಷಧಿ ಯೂಸ್ ಮಾಡ್ತಾರೆ, ಎಲ್ಲದಕ್ಕೂ ಬೇರೆ ಬೇರೆ ಯೂಸ್ ಮಾಡ್ತಾರೆ? ಕಬ್ಬಿಗೆ ಬೇರೆ, ಗೊಂಜಾಳಿಗೆ ಬೇರೆ, ತೊಗರಿಗೆ ಬೇರೆ, ದ್ರಾಕ್ಷಿಗೆ ಬೇರೆ, ಹತ್ತಿಗೆ ಬೇರೆ, ಕಾಯಿಪಲ್ಲೆಗೆ ಬೇರೆ, ಪ್ರತಿಯೊಂದು ಬೆಳೆಗೂ ಸರ್ ನಾವು ಬೇರೆ 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 ಯೂಸ್ ಮಾಡಕ ಸ್ಟಾರ್ಟ್ ಮಾಡ್ತೇವೆ. ಇದರಿಂದ ರೈತರಿಗೆ ಏನಾಗ್ತಾ ಇದೆ ಸರ್? ಖರ್ಚು ಜಾಸ್ತಿ ಆಗತ್ತೆ. ಎಲ್ಲಾ ಬೆಳೆಗೂ ಕೂಡ ಒಂದೇ ಔಷಧಿ ಸಿಕ್ತಂದ್ರೆ ಸರ್ ರೈತರಿಗೆ ಯಾವ್ದು ಬೇಕಾದ್ರೂ ಬೆಳೆಯಿರಿ. ಹೇಳ್ತೇನೆ ಸರ್, ಎಲ್ಲಾ ಬೆಳೆಗೂ ಕೂಡ ಸರ್ ಒಂದೇ ಔಷಧಿ ಏನಪ್ಪಾ ಅಂತಂದ್ರೆ ಸರ್ ಇದು ವಿವಾ ಕಿಸಾನ್ ಗ್ರೋತ್ ಅಂತೇಳಿ ಈ ಒಂದು ಬಾಟಲ್ ಅನ್ನ ನೀವು ಎಲ್ಲಾ ಬೆಳೆಗೂ ಕೂಡ ಯೂಸ್ ಮಾಡಬಹುದು. ಇದು ಎತ್ತರಿಂದ ತಯಾರಾಗಿದ್ದೈತಿ. ಆ ಡೆವಲಪರ್ ಏನೈತಿಲ್ಲ ಸರ್ ಹ್ಯೂಮಸ್ ಅಂತ ಹೇಳಿ ಬರ್ತೈತ್ರಿ ಸರ್, ಸಮುದ್ರದಿಂದ ಸಿಗ್ತೈತ್ರಿ ಸರ್ ಹ್ಯೂಮಸ್ ಅಂತೇಳಿ, ಹ್ಯೂಮಿಕ್. ಇದೇನಪ್ಪಾ ಅಂತಂದ್ರೆ ಸರ್ ನೈಸರ್ಗಿಕವಾಗಿ ಗಿಡಮೂಲಿಕೆ ಹಾಗೂ ಪ್ರಾಣಿ ಪಕ್ಷಿ ವೇಸ್ಟೇಜ್ ಏನಿರ್ತೈತ್ರಲ್ಲ ಸರ್ ಅದರಿಂದ ತಯಾರಾಗುವಂತ ಪ್ರಾಡಕ್ಟ್. ನೈಸರ್ಗಿಕವಾಗಿ ಗಿಡಮೂಲಿಕೆ ಹಾಗೂ ಪ್ರಾಣಿ ಪಕ್ಷಿ ವೇಸ್ಟೇಜ್ ಏನಿರ್ತೈತ್ರಲ್ಲ ಸರ್ ಅದರಿಂದ ಏನಪ್ಪಾ ಅಂತಂದ್ರೆ ಸರ್ 100% ಆರ್ಗ್ಯಾನಿಕ್. ಮಾರ್ಕೆಟ್ನಾಗ ಸರ್ 3 ಟೈಪ್ ಪ್ರಾಡಕ್ಟ್ಸ್ ಇರ್ತಾವ, ಒಂದು ಕೆಮಿಕಲ್, ಒಂದು ಬಯೋ ಪ್ರಾಡಕ್ಟ್, ಒಂದು ಇನ್ನೊಂದು ಏನಪ್ಪಾ ಅಂದ್ರೆ ಆರ್ಗ್ಯಾನಿಕ್. ರೈಟ್? ಕೆಮಿಕಲ್ ಏನಿರ್ತೈತ್ರಿ ನಿಮ್ಗೆ ಗೊತ್ತೈತ್ರಿ. ಬಯೋ ಅಂದ್ರೆ ಏನ್ ಸರ್? ಸಮ್ ಪರ್ಸೆಂಟೇಜ್ ಆಫ್ ಆರ್ಗ್ಯಾನಿಕ್, ಸಮ್ ಪರ್ಸೆಂಟೇಜ್ ಆಫ್ ಕೆಮಿಕಲ್. ಇವು ಎರಡು ಮಿಕ್ಸ್ ಇರ್ತಾವ. ಕೆಲವೊಂದ್ ಕಡೆ ರಿಸಲ್ಟ್ ಬರ್ತಾವ, ಕೆಲವೊಂದ್ ಕಡೆ ರಿಸಲ್ಟ್ ಬರಂಗಿಲ್ಲ. ಬಟ್ ಇದು ಬಯೋ ಸ್ಟಿಮ್ಯುಲೆಂಟ್ ಅಂತ 100% ಆರ್ಗ್ಯಾನಿಕ್ ಸರ್. ಇದು ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡೈತ್ರಿ. ಈಗ ತೊಗರಿ ಸರ್ ಉದಾಹರಣೆ ಅನ್ಕೊಂಡು ಒಂದ್ 8 ಎಕರೆ ನೀವು ತೊಗರಿ ಬಿತ್ತನೆ ಮಾಡತ್ತೀರ ಅಂತ ಅನ್ಕೊಂಡು, ರೈಟ್? 1 ಎಕರೆ ತೊಗರಿಗೆ ಎಷ್ಟು ಚೀಲ DAP ಹಾಕ್ತೀರಿ? 1 ಚೀಲರೇ ಹಾಕ್ತೀರಿ ಸರ್, ರೈಟ್? 8 ಎಕರೆ DAP ಚೀಲ. 8 ಎಕರೆ ಅಂದ್ರೆ ಸರ್
8 DAP ಚೀಲ. ಒಂದು DAP ರೇಟ್ ಎಷ್ಟು ಐತ್ರಿ? 1400 1500 ತನ ಐತ್ರಿ, ರೈಟ್? ಅಂದ್ರೆ 8 ಎಕರೆಗೆ ಅಂದ್ರೆ ಆಲ್ಮೋಸ್ಟ್ ಎಷ್ಟಾಯ್ತ್ರಿ ಸರ್? 10,000 ರೂಪಾಯಿ ಮ್ಯಾಗ ಆತ, ಕರೆಕ್ಟ್ ಐತ್ರಿ? ಬಟ್ ಇದು ನಾವು ಮೂರು ಎಲ್ಲ ಔಷಧ ಸೇರಿ, ಅದು ಡೆವಲಪರ್, ಇದು ಕಿಸಾನ್ ಗ್ರೋತ್, ಇದು ಕಿಂಗ್, ಇದು ಮೂರು ಸೇರಿ ಏನಪ್ಪಾ ಅಂತಂದ್ರೆ ಸರ್ 8 ಎಕರೆಗೆ ಖರ್ಚು ಮಾಡಬಹುದು ಬರೀ 3,500 ರೂಪಾಯಿದಾಗ ಸರ್. ಬೀಜೋಪಚಾರ ಮಾಡೋದು. ಬೀಜೋಪಚಾರ ಅಂದ್ರೆ ಏನ್ರಿ? ನಿಮ್ದು ಏನು ಮೆಕ್ಕೆಜೋಳ ಇರ್ಬೋದು, ಏನು ತೊಗರಿ ಇರ್ಬೋದು, ಏನು ಮಾಡೋದು ಸರ್? ಇದು ಕಾಳು ಜೊತೆ ಮೂರು ಕರೆಕ್ಟ್ ಆಗಿ ಮಿಶ್ರಣ ಮಾಡೋದು, ಅಂದ್ರೆ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಒಂದು ತಟ್ಟದಾಗ ಏನಪ್ಪಾ ಅಂತಂದ್ರೆ ನೆರಳಾಗ ಒಂದು 10 ನಿಮಿಷ 15 ನಿಮಿಷ ಆರ್ ಹಾಕಿ ಡೈರೆಕ್ಟ್ ಏನ್ ಮಾಡಿ ಸರ್ ಬಿತ್ತನೆ ಮಾಡಕ ಚಾಲು ಮಾಡ್ರಿ. ಬಿತ್ತನೆ ಮಾಡಿದ್ರ ಬೀಜೋಪಚಾರ ಮಾಡೋದ್ರಿಂದ ಲಾಭ ಏನ್ರಿ? ಒಂದ್ ಏನಪ್ಪಾ ಅಂತಂದ್ರೆ ಸರ್ ರೋಗಗಳ ಪ್ರಮಾಣ ಏನಾಕೈತ್ರಿ? ಬರಂಗಿಲ್ಲ. ಎರಡನೇದು ಏನಪ್ಪಾ ಅಂದ್ರೆ ಸರ್ ಕೀಟನಾಶಕ ಔಷಧ ನೀವು 4 ಸತಿ 5 ಸತಿ ತೊಗರಿಗೆ ಸ್ಪ್ರೇ ಮಾಡ್ತಿರಲ್ಲ ಸರ್, ಬೀಜೋಪಚಾರ ಮಾಡಿದ್ರೆ ಬರೀ 1 ಸತಿ, ಭಾಳ ಅಂದ್ರೆ ಸರ್ 2 ಸತಿ ನೀವು ಕೀಟನಾಶಕ ಔಷಧ ಸ್ಪ್ರೇ ಮಾಡ್ಬೋದು. ಮೂರನೇದು ಏನಪ್ಪಾ ಅಂದ್ರೆ ಸರ್ ಇಳುವರಿದಾಗ ಮಿನಿಮಮ್ ಏನಿಲ್ಲ ಅಂದ್ರೆ ಸರ್ 5% ಇಂದ ಹಿಡ್ಕೊಂಡು 25% ತನಕ ಇಳುವರಿ ಏನಾಕೈತ್ರಿ ಸರ್ ಜಾಸ್ತಿ ಆಕೈತ್ರಿ. ಈಗ ಕಬ್ಬು ಐತ್ರಿ, ಕಬ್ಬಿಗೆ ಏನಪ್ಪಾ ಅಂತಂದ್ರೆ ಒಂದು ಎವರೇಜ್ ಈ ಊರಾಗ ಎವರೇಜ್ ಎಷ್ಟು ಟನ್ ತೆಗಿತೀರಿ? 40 ರಿಂದ 50, ರೈಟ್? ಬಟ್ ನಾವು ಹೇಳುವ ಪ್ರಕಾರ ಸರ್ 1 ಎಕರೆಗೆ ಸ್ಟಾರ್ಟ್ ಏನು ಮಟ್ಟ ಎಷ್ಟು ಖರ್ಚು ಮಾಡ್ತೀರಿ? ಗೊಬ್ಬರ ಎಲ್ಲ ಹಿಡಿದ್ರಿ ಒಂದು 15 ರಿಂದ 20 ಸಾವಿರ ರೀ. ಕೆಲವರು 25,000 ಮಾಡ್ತಾರೆ, ಇನ್ ಕೆಲವರು 30,000 ಮಾಡ್ತಾರೆ. ಬಟ್ ಎವರೇಜ್ ಹಿಡ್ಕೊಂಡು ಸರ್ 1 ಎಕರೆಗೆ 20,000 ರೂಪಾಯಿ ಖರ್ಚು ಮಾಡ್ತಿರಲ್ಲ. ಸ್ಟಾರ್ಟ್ ಇಂದ ಎಂಡ್ ವರೆಗೂ ಸರ್ ಟೋಟಲಿ ನಮಗೆ ಬರೀ 10 ರಿಂದ 12,500 ರೂಪಾಯಿ 1 ಎಕರೆ ಮುಗಿದಿದೆ ಸರ್. 10,000 ಆಗ್ಬೋದು, 12,500 ಆಗ್ಬೋದು. ಯಾಕಂದ್ರೆ ಡಿಪೆಂಡ್ ಅಪಾನ್ ನೆಲದ ಮ್ಯಾಗ ಹೋಗ್ತೈತೆ. ನೆಲ ಸ್ವಲ್ಪ ಇವ್ರದ್ದು ಚಲೋ ಐತಿ, 10,000 ರೂಪಾಯಿ ಇವ್ರದ್ದು ಖರ್ಚು ಮುಗಿದೈತಿ. ಏನು ಕೆಲವ್ರದ್ದು ಸ್ವಲ್ಪ ಸುಮಾರು ಇರ್ತೈತ್ರಿ, ಅದ್ರೊಳಗೆ ಏನಪ್ಪಾ ಅಂದ್ರೆ ಒಂದು ಡೋಸ್ ಸ್ವಲ್ಪ ಏನಾಕೈತ್ರಿ ಜಾಸ್ತಿ ಕೊಡ್ಬೇಕಾಕೈತಿ. ಆ ಟೈಮ್ದಾಗ ಏನಪ್ಪಾ ಅಂತಂದ್ರೆ ಸ್ವಲ್ಪ ಜಾಸ್ತಿ ಆಕೈತಿ. ಈ ಪ್ರಕಾರದಾಗ ಏನಪ್ಪಾ ಅಂತಂದ್ರೆ ಸರ್ ಈ ಪ್ರಾಡಕ್ಟ್ ಅನ್ನ ನೀವು ಬಳಕೆ ಮಾಡಬಹುದು. ಇದು ಟೋಟಲಿ ಏನಪ್ಪಾ ಅಂತಂದ್ರೆ ಡ್ರಿಂಚಿಂಗ್ ಕೂಡ ಮಾಡಬಹುದು, ಸ್ಪ್ರೇ ಕೂಡ ಮಾಡಬಹುದು. ಈಗ ತೊಗರಿಗೆ ಸರ್ ನೀವು ಬೀಜೋಪಚಾರ ಮಾಡಿ ನೆಕ್ಸ್ಟ್ ಬರೀ 2 ಸತಿ ಸ್ಪ್ರೇ ಮಾಡಿ ಸರ್ ಬಗೆನೇರಿತು, ಉಳಿಕಿದೇನು ಅವಶ್ಯಕತೆ ಇಲ್ಲ. ಒಂದ್ಸತಿ ಬೀಜೋಪಚಾರ ಮಾಡಿ ನೆಕ್ಸ್ಟ್ ಒಂದು 20-25 ದಿನಕ್ಕೆ ಒಂದು ಸ್ಪ್ರೇ ಮಾಡೋದು. ಆದಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮತ್ತೆ 20-25 ದಿನಾಗನ ಇನ್ನೊಂದು ಸ್ಪ್ರೇ ಮಾಡೋದು ಸರ್ ಬಗೆನೇರಿತು, ಉಳಿಕಿದೇನು ಹಾಕೋ ಅವಶ್ಯಕತೆ ಇಲ್ಲ. ಒಂದು ಕಾಲ ನೀವು ಏನೋ ರಾಸಾಯನಿಕ ರಸಗೊಬ್ಬರ ಹಾಕ್ಲಾರ್ದೇನೆ ಸರ್ ಡೈರೆಕ್ಟ್ ಆಗಿ ತೆಗಿಬಹುದು. ಯಾಕಂದ್ರೆ ಸ್ಪೀಡ್ ರಿಸಲ್ಟ್ ಸಲುವಾಗಿ ಇದು ಕೂಡ ನ್ಯಾನೋ ಟೆಕ್ನಾಲಜಿ ತಯಾರು ಮಾಡಿದೈತ್ರಿ. ಇದು ವಿವಾ ಕಿಸಾನ್ ಕಿಂಗ್ ಅಂತೇಳಿ ಬೆಳಿಗ್ಗೆನೆಲ್ಲ ಕಂಟೆನ್ಸ್ ಬೇಕು. ಬೆಳಿಗ್ಗೆನೆಲ್ಲ ಕಂಟೆನ್ಸ್ ಬೇಕ್ರಿ. ಮಿನಿಮಮ್ ಏನಿಲ್ಲ ಅಂದ್ರೆ ಸರ್ 18ಕ್ಕಿಂತನೂ ಪ್ಲಸ್ ಏನಪ್ಪಾ ಅಂತಂದ್ರೆ ಕಂಟೆನ್ಸ್ ಅವಶ್ಯಕತೆ ಇರ್ತೈತಿ. ಬಟ್ ನಾವೇನ್ ಮಾಡ್ತೇವೆ ಸರ್ ಬರೀ DAP ಅಷ್ಟೇ ಹಾಕೋದು, ಅಥವಾ ಯೂರಿಯಾ ಅಷ್ಟೇ ಹಾಕೋದು, ಅಥವಾ ಪೊಟ್ಯಾಸಿಯಂ ಅಷ್ಟೇ ಹಾಕೋದು, ಅಥವಾ ಇನ್ನು 2-3 ಕಂಟೆನ್ಸ್ ಅಂದ್ರೆ ಬೋರಾನ ಸಲ್ಫರ್ ಈ ತರ ಅಷ್ಟೇ ಸ್ವಲ್ಪ ಒಂದು 8-10 ಕಂಟೆನ್ಸ್ ಅಷ್ಟೇ ಕೊಡ್ತೀವಿ. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಬೆಳೆಗಳಿಗೆ ಏನಾಕೈತ್ರಿ ಸರ್ ರೋಗಗಳ ಜಲ್ದಿ ಅಟ್ಯಾಕ್ ಆಗ್ತಾವ. ಸೊ ಈಗೇನ್ ಕೆಲಸ ಮಾಡ್ಬೇಕು ಸರ್ ಎಲ್ಲಾ ಕಂಟೆನ್ಸ್ ಒಂದ್ರಾಗೈತಿ. ಪ್ರೈಮರಿ ಅಂದ್ರೆ NPK, DAP ಆಗ್ತದೆ ಸರ್ NPK. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೆಕೆಂಡರಿ ಮೈಕ್ರೋ ನ್ಯೂಟ್ರಿಯನ್ಸ್, ಬೋರಾನ್, ಸಲ್ಫರ್, ಜಿಂಕ್, ಜಿಬ್ರಾಲಿಕ್ ಆಸಿಡ್, ಯುಮಿಕ್ ಆಸಿಡ್, ಎಲ್ಲಾ ತರದಿಂದ ಸರ್ A to Z ಇತರ ಒಳಗಡೆ ಸರ್ 18 ಕಂಟೆನ್ಸ್ ಐತಿ. ಇದನ್ನು ಕೂಡ ನೀವು ಡ್ರಿಂಚ್ ಮಾಡಬಹುದು, ಇದು ಕೂಡ ನೀವು ಏನ್ ಮಾಡಬಹುದು ಸರ್ ಸ್ಪ್ರೇ ಕೂಡ ಮಾಡಬಹುದು. ಕಾಯಿಪಲ್ಯಕ್ಕೆ ಸರ್ ನಿಮಗೆ ಬರೋಬ್ಬರಿ ಕರೆಕ್ಟ್ ಆಗಿ 3 ರಿಂದ 4 ದಿನದಾಗ ಸರ್ ರಿಸಲ್ಟ್. ಎಷ್ಟ್ರಿ? 3 ರಿಂದ 4 ದಿನದಾಗ ರಿಸಲ್ಟ್. ಯಾವ 1 ವರ್ಷದ ಬೆಳೆ ಐತೆ, ಅದೇ ಕಬ್ಬು ಏನೈತ್ರಿ ಸರ್ 1 ವರ್ಷದ ಬೆಳೆ ಐತಿ. ಇದು ಯೂಸ್ ಮಾಡ್ತಿದ್ದೀವಿ ಸರ್ ಕರೆಕ್ಟ್ ಆಗಿ ನಿಮಗ 20 ರಿಂದ 25 ದಿವಸ ಒಳಗಡೆ ನಿಮಗೆ ರಿಸಲ್ಟ್ ಕಾಣ್ತೈತಿ. ಯಾವ್ದು 6 ತಿಂಗಳ ಬೆಳೆ ಐತಿರಲ್ಲ ಸರ್ 10 ರಿಂದ 15 ದಿನದಾಗ ನಿಮಗೆ ರಿಸಲ್ಟ್ ಕಾಣ್ತೈತಿ. ಯಾವ್ದು 3 ತಿಂಗಳ ಬೆಳೆ ಐತಿರಲ್ಲ ಸರ್ 1 ವಾರದಾಗ ರಿಸಲ್ಟ್ ಕಾಣ್ತೈತಿ. ಯಾವ 1 ತಿಂಗಳ ಬೆಳೆ ಐತಿರಲ್ಲ ಸರ್ ಬರೀ 2 ರಿಂದ 3 ದಿನದಾಗ ಸರ್ ನಿಮಗೆ ರಿಸಲ್ಟ್ ಕಾಣುತ್ತೆ ಸರ್. ಈ ಪ್ರಕಾರ ಏನಪ್ಪಾ ಅಂತಂದ್ರೆ ನೀವು ಡ್ರಿಂಚಿಂಗ್ ಮಾಡಬಹುದು, ಸ್ಪ್ರೇ ಕೂಡ ಮಾಡಬಹುದು. ಸ್ಪ್ರೇ ಮಾಡ್ಬೇಕಾದ್ರೆ ಸರ್ 40 ml ಹಾಕಿದ್ ನೀವು ಸ್ಪ್ರೇ ಮಾಡೋದು. ಕಿಂಗ್ ಏನೈತ್ರಿ ಸಣ್ಣ ಬಾಟಲ್ 500 ml ಏನೈತಿಲ್ಲ 20 ml ಹಾಕಿ ಸ್ಪ್ರೇ ಮಾಡೋದು. 1 ಎಕರೆಗೆ ಏನಪ್ಪಾ ಅಂತಂದ್ರೆ ಸರ್ ಆಲ್ಮೋಸ್ಟ್ ಇದೇನು ಒಂದು ಡೋಸ್ ಐತಿಲ್ಲ 25 ಪಂಪ್ ನಾವು ಬಳಕೆ ಮಾಡಬಹುದು ಸರ್. ಎಷ್ಟ್ರಿ? 25 ಪಂಪ್ ತನ. ಇದು 40 ml ರೀ, ಇದೇನಪ್ಪಾ ಅಂತಂದ್ರೆ 20 ml ಎರಡು ಹಾಕಿ ನೀವು ಸ್ಪ್ರೇ ಮಾಡಬಹುದು. ಮತ್ತೆ ಕೆಳಗಡೆ ಡ್ರಿಂಚಿಂಗ್ ಕೂಡ ನೀವು ಮಾಡಬಹುದು. ಇದರಿಂದ ಏನಪ್ಪಾ ಅಂತಂದ್ರೆ ಸರ್ ರೋಗ ಬರಂಗಿಲ್ಲ. ಇಳುವರಿ ಏನಾಕಿ ಖರ್ಚು ಕೂಡ ನಿಮ್ದು ಕಡಿಮೆ ಆಕೈತ್ರಿ, ಇಳುವರಿ ಜಾಸ್ತಿ ಆಕೈತಿ. ಭೂಮಿ ಫಲವತ್ತತೆ ಯಾವುದೇ ಪ್ರಕಾರ ಸೈಡ್ ಎಫೆಕ್ಟ್ ಇಲ್ಲ. ಇದೇನಪ್ಪಾ 100% ಆರ್ಗ್ಯಾನಿಕ್ ಐತಿ ಸರ್. ಈ ಔಷಧ ನಾವು ಕುಡಿದ್ರು ಕೂಡ ಸರ್ ಸಾಯಂಗಿಲ್ಲ, ಹಂಗಂತೇಳಿ ಕುಡಿಬಾರ್ದು. ಬಾಳೆ ಆಗಂಗಿಲ್ಲ, ಕುಡಿದ್ರೆ ಏನಕ್ಕೆ ಸರ್ ಡಿಸೆಂಟ್ರಿ ಹತ್ತೈತ್ರಿ, ಅಂದ್ರೆ ಹೊಟ್ಟೆ ಜಾಡ್ಸಕ್ ಚಾಲು ಆಕೈತಿ. ಏನಪ್ಪಾ ಅಂದ್ರೆ ಸರ್ ಉಲ್ಟಿ ಬರಕ್ ಸ್ಟಾರ್ಟ್ ಆಗೈತಿ. ಯಾಕಂದ್ರೆ ಹಳ್ಳಿ ಒಳಗೆ ಏನಾಗ್ತಿರ್ತಾವ ಸರ್ ಕೆಲವೊಂದ್ ಟೈಮ್ ಜಗಳ ಆಗ್ತಿರ್ತಾವ, ಪಟ್ನ ಔಷಧ ತಗೊಳ್ದೈತಿ ಕುಡಿದೈತಿ.
ನೋಡಿವಿ ಸರ್, ನಾವು ಕೂಡ ಇಂಥ ಕೇಸಸ್ ನಮ್ಮ ಊರ್ ಕಡೆ ಬಹಳ ಆಗಿದಾವೆ. ಬಟ್ ಯಾರು ಕೂಡ ಸರ್ ಸೈಡ್ ಎಫೆಕ್ಟ್ ಅನ್ನೋದು ಇಲ್ಲ. ಇದರಿಂದ ಸರ್ ಬೆಳೆಗೆ ಯಾವುದೇ ಪ್ರಕಾರ ಸೈಡ್ ಎಫೆಕ್ಟ್ ಇಲ್ಲ, ಭೂಮಿಗೂ ಸೈಡ್ ಎಫೆಕ್ಟ್ ಇಲ್ಲ, ಮತ್ತೆ ಮನುಷ್ಯರಿಗೂ ಕೂಡ ಸರ್ ಸೈಡ್ ಎಫೆಕ್ಟ್ ಇಲ್ಲ. ಇದಾಯ್ತು ಸರ್ ಹುಳ ಸಲುವಾಗಿ. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮನುಷ್ಯನ ಶರೀರ ಸಲುವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಈ ಬಿಜಾಪುರ ಡಿಸ್ಟಿಕ್ ಒಳಗಡೆ ಸರ್ ಬಹಳಷ್ಟು ಮಂದಿಗೆ ಸಮಸ್ಯೆ ಏನಪ್ಪಾ ಅಂತಂದ್ರ ಮೂಲವಾದಿ ಸಮಸ್ಯೆ ಬಹಳ ಮಂದಿಗೆ ಐತಿ. ಮೂಲವಾದಿ ಸಮಸ್ಯೆ ಬಹಳ ಐತ್ರಿ. ಯಾಕಂದ್ರೆ ಸರ್ ನಾವ್ ಏನು ತಿಂತಾ ಇದೀವಿ ನಮ್ಮ ಬಾಡಿ ಒಳಗಡೆ ಏನ್ ಡೈಜೆಷನ್ ಆಗ್ಬೇಕಲ್ಲ ಸರ್, ಅದು ಕರೆಕ್ಟ್ ಆಗಿ ಡೈಜೆಷನ್ ಕರೆಕ್ಟ್ ಆಗಿ ಆಗತ್ತಿಲ್ಲ, ಟಾಯ್ಲೆಟ್ ಕ್ಲಿಯರ್ ಆಗತ್ತಿಲ್ಲ. ನಮ್ಮ ಹೊಟ್ಟಿ ಒಳಗಡೆ ಸರ್ ಎಲ್ಲ ಫಾಸ್ಟ್ ಫುಡ್ ಅಂದ್ರೆ ಗೋಬಿ ಮಂಚೂರಿ, ವಡಾಪಾವು, ಅದು ಇದು ಎಲ್ಲಾ ತಿಂದು 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 ನಮ್ಮ ಬಾಡಿ ಒಳಗಡೆ ಏನಾಗ್ತದೆ ಸರ್ ಕುಂತ ಇದೆ, ಅದು ಡೈಜೆಷನ್ ಆಗಂಗಿಲ್ಲ. ಅಲ್ಲಿ ಏನಪ್ಪಾ ಅಂತಂದ್ರೆ ಸರ್ ಒಂದು ಮೂಲವಾದಿ ಸಮಸ್ಯೆ ಸ್ಟಾರ್ಟ್ ಆಗ್ತೈತಿ. ಮುಳುವಾದಿಗಳು ಬಹಳ ಮಂದಿ ಅದಾವ. ರಕ್ತ ಮುಳುವಾದಿ, ಗಂಟು ಮುಳುವಾದಿ, ಉರುಪ್ ಮುಳುವಾದಿ. ಬಹಳ ಮಂದಿಗೆ ಏನಪ್ಪಾ ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಆಕೈತೆ, ಅಂದ್ರೆ ರಕ್ತ ಏನಪ್ಪಾ ಅಂತಂದ್ರ ಜಾಸ್ತಿ ಹೋಗ್ತದೆ. ಸೊ ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರ 100% ಇದು ಆರ್ಗ್ಯಾನಿಕ್ ಏನಪ್ಪಾ ಅಂತಂದ್ರೆ ಸರ್ ಪಿಲ್ ಕೇರ್ ಅಂತ ಹೇಳಿ ಪೌಡರ್ ಐತ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟಿಲೆ ಬೆಳಿಗ್ಗೆ ಇವಾಗ ಹೋಗಿ ನಾವು ಕೇಸ್ ಪೇಪರ್ ತೆಗಿಸಿ ಆಪರೇಷನ್ ಮಾಡ್ಬೇಕಾದ್ರೆ ಸರ್ 15,000, 20,000, 25,000. ಮತ್ ನಾ ನೆನಪಿಟ್ಕೋರಿ ಸರ್, ನಿಮಗೂ ಕೂಡ ಗೊತ್ತಿರ್ಬೋದು, ಆಪರೇಷನ್ ಮಾಡಿದ್ರು ಕೂಡ ಮತ್ತೆ ಮುಳುವಾದಿ ಸಮಸ್ಯೆ ಇರುವುದನ್ನ ರೀ ಸರ್, ಅದು ಕ್ಲಿಯರ್ ಆಗಂಗಿಲ್ಲ. ಬಟ್ ಇದೇನಿದ್ರೆ ಸರ್ ನೀವು ಮುಳುವಾದಿ ಪರ್ಮನೆಂಟ್ ಕ್ಲಿಯರ್ ಆಗ್ಬೇಕಾದ್ರೆ ಸರ್ 3 ತಿಂಗಳ ಕಂಟಿನ್ಯೂ ಯೂಸ್ ಮಾಡ್ರೆ ಸಾಕ್ರೆ 100% ನಿಮಗೆ ಮುಳುವಾದಿ ಸಮಸ್ಯೆ ಎಲ್ಲ ಟೋಟಲಿ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇದೇ ಪ್ರಕಾರ ಏನಪ್ಪಾ ಅಂತಂದ್ರೆ ಕಿಡ್ನಿ ಸ್ಟೋನ್ ಸಮಸ್ಯೆ. ಬಹಳ ಮಂದಿಗೆ ಕಿಡ್ನಿ ಸ್ಟೋನ್ 5 mm, 10 mm, 15 mm, 20 mm ತನ ಕಿಡ್ನಿ ಸ್ಟೋನ್ ಇರ್ತಾವ. ನಾವೇನ್ ಮಾಡ್ತೇವೆ ಸರ್ ಲೇಸರ್ ಆಪರೇಷನ್ ಮಾಡ್ಸಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಿಂದ ಏನಪ್ಪಾ ಅಂತಂದ್ರೆ ಸೈಡ್ ಎಫೆಕ್ಟ್ ಆಗ್ತಾವ. ಇದೇನು ಇಲ್ಲ ಸರ್ 100% ಪ್ರೂವನ್. ಇದು ಕೂಡ ಸೇಮ್ ಬೆಳಿಗ್ಗೆ ಎದ್ದ ತಕ್ಷಣ ಇಷ್ಟೇ ಗ್ಲಾಸ್ ಒಳಗಡೆ, ಇಷ್ಟೇ ತಣ್ಣೀರ್ ಒಳಗಡೆ ಇದು 2 ಚಮಚೆ ಪೌಡರ್ ಹಾಕಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಲೆ ತಗೊಳ್ದು ಒಂದು ದಿನಕ್ಕೆ ಸರ್ ಮಿನಿಮಮ್ 3 ರಿಂದ 4 ಲೀಟರ್ ನೀರು ಕುಡಿಬೇಕು. ಉಳಿಕೆದ ಪತ್ತೆ ಪಾಲಿಸಬೇಕು, ಏನ್ ಮಾಡಬೇಕು ಅದು ಮಾಡಬಾರ್ದು ಅನ್ನೋದು ಏನು ಟರ್ಮ್ಸ್ ಅಂಡ್ ಕಂಡೀಷನ್ ಏನು ಇಲ್ಲ. ಇದು ಏನ್ ಮಾಡ್ತೈತಿ ಸರ್ ಹೊಟ್ಟೆ ಒಳಗಡೆ ನಮ್ಮ ಕಿಡ್ನಿ ಒಳಗಡೆ ಹಳ್ಳಿ ಇರ್ತೈತಿರಲ್ಲ, ಇದು ಒಡೆದ ಪೌಡರ್ ಆಗಿ ಯೂರಿನ್ ಮುಖಾಂತರ ಏನಾಕಿ ಸರ್ ಹೊರಗಡೆ ಬಂದ್ಬಿಡ್ತೈತಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸರ್ ಶುಗರ್ ಸಲುವಾಗಿ ಇದು ಡೈಬೋಕೇರ್. ಈಗ ಏನಪ್ಪಾ ಅಂತಂದ್ರೆ ಒಂದು ಸತಿ ಮನುಷ್ಯಾಗ ಸರ್ ಶುಗರ್ ಚಾಲು ಆತಂದ್ರೆ ಸರ್ ಮನುಷ್ಯ ಸಾಯೋ ಮಟ್ಟ ಶುಗರ್ ಸಾಯಂಗಿಲ್ಲ. ಮನುಷ್ಯಾಗ ಒಂದ್ಸತಿ ಶುಗರ್ ಬರ್ತಂದ್ರೆ ಸರ್ ಮನುಷ್ಯ ಸಾಯೋ ಮಟ್ಟ ಸರ್ ಶುಗರ್ ಕಡಿಮೆ ಆಗಂಗಿಲ್ಲ. ಬಟ್ ಇದು ನಮ್ಮ ಔಷಧ ನೀವು ಕಂಟಿನ್ಯೂ ಯೂಸ್ ಮಾಡಿ ಸರ್ ಮಿನಿಮಮ್ 1 ವರ್ಷ ತನಕ ಕಂಟಿನ್ಯೂ ಯೂಸ್ ಮಾಡಿ ಅಂತ ಇಟ್ಕೋರಿ ಸರ್, ಶುಗರ್ ಕಂಟ್ರೋಲ್ ಮಾಡಿ ಕಡಿಮೆನೂ ಕೂಡ ಮಾಡ್ದೈತ್ರಿ, ಪೂರ್ತಿ ಹೋಗಂಗಿಲ್ಲ. ಫಸ್ಟ್ ಏನ್ ಮಾಡ್ತೇವೆ ಸರ್ ಶುಗರ್ ಬಂದ ನಂತರ ನಾವೇನ್ ಮಾಡ್ತೇವೆ ಸರ್ ಡಾಕ್ಟರ್ ಕಡೆ ಹೋಗ್ತೀವಿ. ಅವ್ರು ಏನ್ ಮಾಡ್ತಾರೆ ಸರ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಗುಳಿಗೆ ಕೊಡ್ತಾರೆ. ಗುಳಿಗೆ ತಗೊಂಡು 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 ನಮ್ಮ ಬಾಡಿಗೆ ಏನಾಕೈತ್ರಿ ಸರ್ ಫಸ್ಟ್ ಪ್ರಾಬ್ಲಮ್ ಆಗೋದು ಸರ್ ಲಿವರಿಗೆ ಪ್ರಾಬ್ಲಮ್ ಆಕೈತ್ರಿ, ಕಿಡ್ನಿಗೆ ಪ್ರಾಬ್ಲಮ್ ಐತ್ರಿ, ಹಾರ್ಟ್ಗೆ ಪ್ರಾಬ್ಲಮ್ ಐತಿ. ಇನ್ಸುಲಿನ್ ಕೊಡ್ತಾರೆ ಗೊತ್ತೈತ್ರಿ. ಶುಗರ್ ಜಾಸ್ತಿ ಆಯ್ತಂದ್ರೆ ಏನ್ ಮಾಡ್ತಾರೆ ಸರ್ ಇನ್ಸುಲಿನ್ ಕೊಡ್ತಾರೆ. ಅದು ಕೂಡ ನಮ್ಮ ಬಾಡಿಗೆ ಸೈಡ್ ಎಫೆಕ್ಟ್ ಐತಿ. ಬಟ್ ಇವು ಕಂಟಿನ್ಯೂ 1 ವರ್ಷ ತನಕ ಯೂಸ್ ಮಾಡಿದ್ರೆ ಸರ್ ಶುಗರ್ ಕಂಟ್ರೋಲ್ ಮಾಡಿ ಕಡಿಮೆನೂ ಕೂಡ ಮಾಡ್ತೈತೆ ಸರ್. ಇದು ಕೂಡ ಮುಂಚೆ ನಾಷ್ಟಕ್ಕಿಂತ ಮುಂಚೆ ತಗೊಳ್ಳೋದು, ರಾತ್ರಿ ಊಟಕ್ಕಿಂತ ಮುಂಚೆ ತಗೊಳ್ಳೋದು. ಇದ್ರ ಜೊತೆ ಲಾಸ್ಟ್ ಇನ್ನೊಂದು ಪ್ರಾಡಕ್ಟ್ ಏನಪ್ಪಾ ಅಂತಂದ್ರೆ ಸರ್ ಮಲಾಮ್ ಅಂತ ಹೇಳಿ. ಈ ಮಲಾಮ್ ಏನ್ ಕೆಲಸ ಮಾಡ್ತೈತ್ರಿ? ಗಜಕರ್ಣ ಸಮಸ್ಯೆ ಗೊತ್ತೈತ್ರಿ. ಗಜಕರ್ಣ ಹಸಿ ತದ್ದ ಒಣ ತದ್ರಿ, ಮೈ ಕೆಚ್ಚೋದು, ಹಿಮಿಡಿದು ಕಾಳು ಹೊಡೆದಿರ್ತಾವ, ಅಥವಾ ನಮ್ಮ ಬಾಡಿ ಒಂಥರ ಏನಾಕೈತಿ ಸರ್ ಬಿಸಿಲಾಗ ಕೆಲಸ ಮಾಡಿ ಬಂದ್ರೆ ಒಂಥರ ಬೆವರ ಸ್ಮೆಲ್ ಬರಕ್ ಸ್ಟಾರ್ಟ್ ಆಕೈತ್ರಿ. ಸೊ ಅದೆಲ್ಲಾ ತರದಿಂದ ಪ್ರಾಬ್ಲಮ್ ಇದೆ ಸರ್. ಬರೀ 250 ರೂಪಾಯಿದಾಗ ಸರ್ ರಿಸಲ್ಟ್ ರೀ. 7 ದಿನ ಹಚ್ಕೋರಿ ಸರ್, 7 ದಿನದಾಗ ನಿಮ್ಗೆ ರಿಸಲ್ಟ್ ಗೊತ್ತಾಕೈತಿ. 7 ದಿನ ಬಹಳ ಬಾಡಿ ತುಂಬಾ ಬಹಳ ಆಗೈತೆ ಅಂತ ಇಟ್ಕೋರಿ ಸರ್. 7 ದಿನ ಹಚ್ಚೋದು, 7 ದಿನ ಗ್ಯಾಪ್ ಬಿಡೋದು, 7 ದಿನ ಹಚ್ಚೋದು, 7 ದಿನ ಗ್ಯಾಪ್ ಬಿಡೋದು. ಮಾತಾಡೋಣ ಲಾಸ್ಟ್ ರೈಟ್. ಈ ಪ್ರಕಾರ ಏನಪ್ಪಾ ಅಂತಂದ್ರೆ 100% ಇದು ಕೂಡ ಏನಪ್ಪಾ ಅಂತಂದ್ರೆ ಸರ್ ರಿಸಲ್ಟ್ ಐತೆ. ಈಗ ಆಲ್ರೆಡಿ ಸರ್ ನಮ್ ಕಾಕಂಡಿಕ್ಕಿದಿಂದ ಇವ್ರು ಬಂದಾರ ಸರ್. ಮುಳುವಾದಿದ ಹೆಂಗೈತ್ರಿ ರಿಸಲ್ಟ್ ರೀ? ಏನಾಗೈತಿ ಸರ್? 4 ದಿನದಾಗ ಸರ್ 70% ಕಡಿಮೆ ಆಗೈತ್ರಿ ಮುಳುವಾದಿದ್ರಿ. ಇಲ್ಲಿ ಮಲಾಮ್ ಯೂಸ್ ಏನ್ ನಮ್ಮ ಮೈಕ್ ತಗೊಂಡು ಫಸ್ಟ್ ಸ್ಟಾರ್ಟಿಂಗ್ ಮಾಡಿರಲ್ಲ ಸರ್, ಇವ್ರಿಗೆ ಕೇಳ್ರಿ ನೀವು ಮಲಾಮ್ ಯಾವ ತರ ಪ್ರಾಬ್ಲಮ್ ಇತ್ತ ಅನ್ನೋದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಮಾಳಿಗ್ರ ಅಂತದಾರ, ಅವ್ರ ಅಗ್ರಿಕಲ್ಚರ್ ರಿಸಲ್ಟ್ ಕೇಳ್ಬೋದು ನೀವು ಯೂಟ್ಯೂಬ್ದಾಗ ಸರ್. ಫಾದರ್ ಅಂದ್ರೆ ವಿಷಮುಕ್ತ ಭೂಮಿ, ರೋಗ ಮುಕ್ತ ಭಾರತ ಅಂತ ಬರೀ ಸರ್ಚ್ ಮಾಡ್ರಿ ಯೂಟ್ಯೂಬ್ದಾಗ ರೀ. ಅಲ್ಲೆಲ್ಲ ನಿಮಗೆ ಸರ್ ಎಲ್ಲಾ ಬೆಳೆದ ಏನಪ್ಪಾ ಅಂತಂದ್ರೆ ಸರ್ ರಿಸಲ್ಟ್ ಬಂದಿದ್ದು ವಿಡಿಯೋ ಅದಾವ ಹತ್ರ. ಬಿಜಾಪುರ ಡಿಸ್ಟಿಕ್ ಆಗಿರ್ಬೋದು, ಬೆಳಗಾವಿ ಡಿಸ್ಟಿಕ್, ಆಲ್ ಓವರ್ ಕರ್ನಾಟಕದ ನಮ್ಮ ಏನೇನು ವಿಡಿಯೋಗಳಲ್ಲ ಸರ್ ಅದ್ರಾಗ ಸಿಗ್ತಾವ ಸರ್. ವಿಷಮುಕ್ತ ಭೂಮಿ, ರೋಗ ಮುಕ್ತ ಭಾರತ ಅಂತ ಹೇಳಿ ಅಲ್ಲಿ ಹೋಗಿ ನೀವು ಟೈಪ್ ಮಾಡ್ರಿ ಸರ್.
ಈ ಪ್ರಕಾರ ಸರ್ ಜಬರ್ದಸ್ತ್ ಇರುವಂತ ರಿಸಲ್ಟ್. ಇದರಿಂದ ಏನಪ್ಪಾ ಅಂತಂದ್ರೆ ಸರ್ ಟೋಟಲಿ ಇದು ಒಂದು ಡೋಸ್, ಇದು ಡೆವಲಪರ್ ಕಿಸಾನ್ ಗ್ರೂಪ್ ಕಿಂಗ್, ಇದು ಮೂರು ಸೇರಿ ಏನಪ್ಪಾ ಅಂದ್ರೆ MRP 4800 ಆಕೈತಿ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ರೈತರಿಗೆ ನಾವು ಡೈರೆಕ್ಟ್ ಡಿಸ್ಕೌಂಟ್ ಕೊಡತ್ತೀವಿ. ಯಾಕಂದ್ರೆ ಉದ್ಘಾಟನೆ ಸಲುವಾಗಿ ನಮ್ ಸರ್ ಹೇಳಿದ್ರು, ಸರ್ ಪ್ರಾಡಕ್ಟ್ ಸ್ವಲ್ಪ ಕಾಸ್ಟ್ಲಿ ಹಾಕವ್, ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ರಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ನಿಮ್ಗೆ ಗುಡ್ ನ್ಯೂಸ್ ಅಂದ್ರೆ ಏನ್ರಿ, ಇವಾಗೆಲ್ಲ ಯಾವ ಹಬ್ಬ ಸ್ಟಾರ್ಟ್ ಐತ್ರಿ ಸರ್? ಈಗ ಏನ್ ಹಬ್ಬ ಸ್ಟಾರ್ಟ್ ಐತ್ರಿ? ಹೋಳಿ ಹಬ್ಬ, ರೈಟ್? ಸೊ ಹೋಳಿ ಹಬ್ಬದ ಸಲುವಾಗಿ ಏನಪ್ಪಾ ಅಂತಂದ್ರೆ ಸರ್ ಇವತ್ತ ಮತ್ತೆ ನಾಳೆ ನಾಡಿದ್ದು 3 ದಿನ ಏನಪ್ಪಾ ಅಂತಂದ್ರೆ ಟೋಟಲ್ ಆಗಿ ಬರೀ 3200 ರೂಪಾಯಿಗೆ ಸರ್ ಒಂದು ಡೋಸ್ ಅನ್ನ ನಾವು ಕೊಡ್ತಾ ಇದೀವಿ. 20% ಡಿಸ್ಕೌಂಟ್ ಮಾಡಿ ನಿಮ್ಗೆ ನಾವು ಪ್ರಾಡಕ್ಟ್ ಅನ್ನ ಕೊಡ್ತಾ ಇದೀವಿ ಸರ್. ಜೋರಾಗಿ ಚಪ್ಪಾಳೆ ಆಗ್ಬೇಕಂತ ಬರ ಸರ್. ನಿಮಗ್ರಿ ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ಹೆಂಗ ಔಷಧಿ ಯೂಸ್ ಮಾಡಬೇಕು, ಏನು ಮಾಡಬೇಕು ಅದ್ರದ್ದು ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದ್ರ ಸಲುವಾಗಿ ಸರ್ ನಮ್ ಕಡೆ 3 ಜನ 4 ಜನ ಏನಪ್ಪಾ ಅಂತಂದ್ರೆ ಸರ್ ನಿಮ್ಗೆ ಸಪೋರ್ಟ್ ಮಾಡೋರು ಅಂದ್ರೆ ಪ್ಲಾಟ್ ನೋಡಿ ಯಾವ ಟೈಮ್ದಾಗ ಡ್ರಿಂಚ್ ಮಾಡಬೇಕು, ಯಾವ ಟೈಮ್ದಾಗ ಸ್ಪ್ರೇ ಮಾಡಬೇಕು, ಯಾವ ಪ್ರಕಾರ ಮುಂಚೆ ವಿಡಿಯೋ ಇತ್ತು, ನೆಕ್ಸ್ಟ್ ರಿಸಲ್ಟ್, ನೆಕ್ಸ್ಟ್ ಮುಂದಿನ ಡೋಸ್ ಯಾವಾಗ ಕೊಡಬೇಕು, ಇದು ಎಲ್ಲಾ ತರದಿಂದ ಏನಪ್ಪಾ ಅಂತಂದ್ರೆ ಸರ್ ನಿಮಗೆ ಸಪೋರ್ಟ್ ಮಾಡೋರು ಸರ್ ನಮ್ ಕಂಪ್ನಿ ವತಿಯಿಂದ ಸರ್. 1 ರೂಪಾಯಿ ಎಕ್ಸ್ಟ್ರಾ ಅವ್ರಿಗೆ ಏನು ಕೊಡೋ ಅವಶ್ಯಕತೆ ಇಲ್ಲ. ಪೆಟ್ರೋಲ್ ಖರ್ಚು ಎಲ್ಲ ಅವ್ರದ, ಬರೋ ಹೋಗೋದೆಲ್ಲ ಅವ್ರದ. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಡೀಲರ್ಶಿಪ್ ತಗೊಳ್ಳೋದು ಉದ್ದೇಶ ಏನಪ್ಪಾ ಅಂತಂದ್ರೆ ರೈತರಿಗೆ ಡೈರೆಕ್ಟ್ ಆಗಿ ಮಟೀರಿಯಲ್ ಸಿಗಬೇಕು. ಅವ್ರಿಗೂ ನಾವು ಕೂಡ ಟ್ರೈನಿಂಗ್ ಮಾಡ್ತಾ ಇದೀವಿ ಯಾವ ಬೆಳಿಗ್ಗೆ ಯಾವ ಟೈಮ್ದಾಗ ಡ್ರಿಂಚ್ ಮಾಡಿ. ಈಗ ಮಳೆಗಾಲ ಚಾಲು ಆತಂದ್ರೆ ಸರ್ ಏನಾಕೈತಿ, ತೊಗರಿ ಬಿತ್ತನೆ ಸ್ಟಾರ್ಟ್ ಆಗ್ತಾವ, ರೈಟ್? ಅದರ ಪ್ರಕಾರ ಏನಪ್ಪಾ ಅಂದ್ರೆ ನೀವು ಒಂದು ಕಾಲ DAP ಹಾಕ್ಬೇಡ್ರಿ, ಏನು ಮಾಡ್ಬೇಡ್ರಿ. ಆಲ್ರೆಡಿ ನಿಮ್ಗೆ ಕಬ್ಬ ಹೋಗಿತ್ತು ಅಂತ ಇಟ್ಕೊರಿ, 2ನೇ ಕುಳಿ ಇರ್ಲಿ 3ನೇ ಕುಳಿ ಇರ್ಲಿ, ಒಂದು ಕಾಲ ಏನು ಹಾಕಕ್ ಹೋಗ್ಬಿಟ್ರಿ. ಅಕಸ್ಮಾತ್ ಹಾಕಿದ್ದಿತ್ತಪ್ಪ ಅಂತಂದ್ರೆ 15 ದಿನ ಅಥವಾ ಒಂದು 10 ದಿನ ಬಿಟ್ಟು ನಮ್ಮ ಔಷಧನ ಯೂಸ್ ಮಾಡ್ಬೇಕಾಗೈತಿ. ನೀವು ಬರೀ ಒಂದು ಡೋಸ್ ಸರ್ ಯೂಸ್ ಮಾಡಿ ನೋಡ್ರಿ. ನಾ ಹೇಳೋದು ಸಿಂಪಲ್ ಇಷ್ಟ ಏನಪ್ಪಾ ಅಂತಂದ್ರೆ ಸರ್ ನಿಮ್ದು 5 ಎಕರೆ ಇರ್ಲಿ, 10 ಎಕರೆ ಇರ್ಲಿ, 20 ಎಕರೆ ಇರ್ಲಿ, ಎಷ್ಟೇ ಎಕರೆ ಹೊಲ ಇರ್ಲಿ, ಎಲ್ಲದಕ್ಕೂ ಸರ್ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಎಲ್ಲದಕ್ಕೂ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಬರೇ ಸರ್ ಒಂದು ಡೋಸ್, ಬರೀ ಒಂದು ಡೋಸ್, ಬರೀ 1 ಎಕರೆಗೆ ಯೂಸ್ ಮಾಡಿ ನೋಡ್ರಿ. ಡಿಫ್ರೆನ್ಸ್ ಮಾಡ್ರಿ. 1 ಎಕರೆದಾಗ ಅರ್ಧ ಎಕರೆ ನಿಮ್ ಪ್ರಕಾರ ಮಾಡ್ರಿ. ಈಗೇನೇ ನೀವೆಲ್ಲ ರೆಗ್ಯುಲರ್ ಮಾಡತ್ತಿರಲ್ಲ ಸರ್, ಆ ಪ್ರಕಾರ ಮಾಡ್ರಿ. ಇನ್ನು ಅರ್ಧ ಎಕರೆ ಏನು ಮಾಡಿ ಸರ್ ನಾವು ಹೇಳೋ ಪ್ರಕಾರದಾಗ ಮಾಡ್ರಿ. ಅದಕ್ಕ ಇದಕ್ಕ ಎರಡೂ ವ್ಯತ್ಯಾಸನ ಸರ್ ಏನಾಕೈತ್ರಿ ಸರ್ ನಿಮ್ಮ ಹೊಲದಾಗ ನಿಮ್ಗ ಗೊತ್ತಾಕೈತ್ರಿ. ಅದ್ರ ಸಲುವಾಗಿ ಯಾರ್ಯಾರಿಗೆಲ್ಲ ನೀವು ಮಟೀರಿಯಲ್ ಬೇಕಾಗಿದೆ, ಏನೇನು ಬೇಕಾಗಿದೆಲ್ಲ ಸರ್ ನಮ್ಮ ಇಲ್ಲಿ ಮಾಳಿಗಳ ಸರ್ ಆಗಿರ್ಬೋದು, ಮಾದೇವ್ ಸರ್ ಆಗಿರ್ಬೋದು, ನಿಮ್ ಹೆಸರು, ಮೊಬೈಲ್ ನಂಬರ್ ಮತ್ ನೀವು ಏನ್ ಬೆಳೆ ಇದ್ರಲ್ಲ ಇದ್ರದ ಮಾಹಿತಿ ಕೊಡ್ರಿ. ಅವ್ರೆಲ್ಲ ನಿಮ್ಗೆ ವಾಟ್ಸಪ್ದಾಗ ವಿಡಿಯೋಸ್ ಎಲ್ಲಾನು ನಿಮ್ಗೆ ಕಳಿಸ್ತಿರ್ತಾರೆ. ಈ ತರ ಎಲ್ಲಾ ತರದಿಂದ ರೈತರಿಗೂ ಕೂಡ ನಾವು ಫ್ರೀದಾಗ ಟ್ರೈನಿಂಗ್ ಕೊಡ್ತಿರ್ತೀವಿ ಸರ್ ಬಿಜಾಪುರ ಒಳಗಡೆ. ಇಲ್ಲೂ ಈ ಪ್ರಕಾರ ಇಷ್ಟು ಜನ ನೀವು ಕೂತೀರಿ, ಇನ್ನ ಬಹಳಷ್ಟು ಜನ ಕೂತಿರಪ್ಪ ಅಂತಂದ್ರೆ ಸರ್ ಟೋಟಲಿ ಏನಪ್ಪಾ ಅಂದ್ರೆ ಸಾವಯವ ಬಗ್ಗೆ ಬರೀ ನಮ್ಮ ಪ್ರಾಡಕ್ಟ್ ಅಷ್ಟ ಅಂತಲ್ಲ, ಜೀವಾಮೃತ ಬಗ್ಗೆ ಇರ್ಬೋದು, ಎಲ್ಲಾ ತರದಿಂದ ಸರ್ ಕಳೆನಾಶಕದ ಆರ್ಗ್ಯಾನಿಕ್ ದಾಗ ಯಾವ ತರ ಮಾಡೋದು, ಇದು ಎಲ್ಲಾ ತರದಿಂದ ಸರ್ ನಾವೇನಪ್ಪಾ ಅಂತಂದ್ರೆ ರೈತರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದೀವಿ. ಯಾಕ ನಮ್ಮ ಅಭಿಯಾನ ಐತಿ ವಿಷಮುಕ್ತ ಭೂಮಿ ಮಾಡಬೇಕು ಮತ್ತೆ ರೋಗ ಮುಕ್ತ ಭಾರತ ಮಾಡಬೇಕು. ಇದು ನಾವು ಹೇಳೋದ್ರಿಂದ ಮಾಡಕ್ ಸಾಧ್ಯವಿಲ್ಲ. ನೀವಾಗೆ ಸರ್ 1 ಎಕರೆ ಸ್ವಲ್ಪ ಯೂಸ್ ಮಾಡಿ ನಿಮ್ಗೆ ರಿಸಲ್ಟ್ ಬಂತಂದ್ರೆ ಸರ್ ನೆಕ್ಸ್ಟ್ ಏನ್ ಮಾಡ್ತೀರಿ, ಕಂಟಿನ್ಯೂ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಇದರಿಂದ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ಏನಕ್ಕೆ ಸರ್ ಕೆಮಿಕಲ್ ಕಿತ್ತನು ಆರ್ಗ್ಯಾನಿಕ್ ಗೆ ಡಿಮಾಂಡ್ ಜಾಸ್ತಿ ಐತಿ. ಈಗ ನಾವು ಹೈಬ್ರಿಡ್ ಏನಪ್ಪಾ ಅಂತಂದ್ರೆ ಬಾಳಿಕೆ ತಗೊಂಡ್ಬಂದ್ರೆ ಸರ್ 40 ರೂಪಾಯಿ 50 ರೂಪಾಯಿ ಡಜನ್ ಐತೆ ಅಂದ್ರೆ ಸರ್ ಜವಾರಿ ಪ್ಯೂರ್ ಆರ್ಗ್ಯಾನಿಕ್ ಇತ್ತಂದ್ರೆ ಸರ್ 80 ರೂಪಾಯಿ 90 ರೂಪಾಯಿ ಡಜನ್ ಇದೆ ಸಿಟಿ ಒಳಗೆ ಸರ್. ಕೆಮಿಕಲ್ ಬೆಲ್ಲ ತಗೋರಿ 45 ರೂಪಾಯಿ 50 ರೂಪಾಯಿ ಕಿಲೋ ಐತ್ರಿ ಕೆಮಿಕಲ್ ಬೆಲ್ಲ. ಬಟ್ ಆರ್ಗ್ಯಾನಿಕ್ ಬೆಲ್ಲ ಸರ್ 120 ರೂಪಾಯಿ. ಅಂದ್ರೆ ವಿಚಾರ ಮಾಡ್ರಿ, ಬರುವಂತ ಫ್ಯೂಚರ್ ಏನಿದೆ ಸರ್ ಎಲ್ಲ ಸಾವಯವ ಪದ್ಧತಿ ಒಳಗೆ ಆಗೋದೈತಿ. ಅದಕ್ಕೋಸ್ಕರ ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೂ ಕೂಡ ಇಲ್ಲಿ ನಮ್ಮ ಗೌಡ್ರಾಗಿರ್ಬೋದು, ನಮ್ಮ ಮಾಳಿಗರಾಯ ಸರ್ ಆಗಿರ್ಬೋದು, ನಾವಾಗಿರ್ಬೋದು, ನಿಮಗೆ ಹಂತವಾಗಿ ಡೆವಲಪ್ಮೆಂಟ್ ಮಾಡೋ ಜವಾಬ್ದಾರಿ ನಮ್ದು ಎಲ್ಲರದು ಕೂಡ. ಬಟ್ ಅದಕ್ಕೆ ನಾ ಏನಪ್ಪಾ ಅಂತಂದ್ರೆ 1 ಎಕರೆ ನಿಮ್ಗೆ ಯಾವ ಬೇಕಾದ ಈಗ ಬೆಳೆ ಇರ್ಬೋದು, ಆ ಬೆಳೆ ಒಂದು ಡೋಸ್ ಅನ್ನ ಸರ್ ನೀವು ಯೂಸ್ ಮಾಡಿ ನೋಡ್ರಿ, 100% ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸರ್. ಯೂಸ್ ಮಾಡಕ್ ರೆಡಿ ಇದೆ ಸರ್ ಎಲ್ಲರೂ? ಯೂಸ್ ಮಾಡ್ತೀರಿ? ಯೂಸ್ ಮಾಡ್ತೀರಿ ಸರ್? ಸೊ ಇದ್ರದ್ದು ಏನಪ್ಪಾ ಅಂತಂದ್ರೆ ನಿಮ್ ಹೆಸರು, ನಿಮ್ ಮೊಬೈಲ್ ನಂಬರ್ ಇದೆಲ್ಲ ಬರೀರಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೀವು ಇಷ್ಟೊತ್ತನ ಎಲ್ಲಾ ತನ ಕೂತು ತಿಳ್ಕೊಂಡು ಮಾಹಿತಿಯನ್ನ ತಿಳ್ಕೊಂಡಿರಿ. ಹೆಚ್ಚಿನ ಮಾಹಿತಿಗಾಗಿ ಏನಪ್ಪಾ ಅಂತಂದ್ರೆ ನಾವು ಮತ್ತೆ ನಿಮ್ಗೆ ಇಲ್ಲಿ ಎಲ್ಲಾ ತರದಿಂದ ಕ್ಲಿಯರೆನ್ಸ್ ಕೊಡ್ತೀವಿ. ಸೊ ಇಲ್ಲಿ ಲಾಸ್ಟ್ ಏನಪ್ಪಾ ಅಂತಂದ್ರ ಸ್ವಾಮಿಗಳು ಕೂಡ ಕೇಳೋಣ ಈ ಸಾವಯವ ಬಗ್ಗೆ. ಅವರು ಕೂಡ ಜಸ್ಟ್ ನನ್ನ ಜೊತೆ ಮಾತಾಡ್ತಾ ಇದ್ರು. ಸೊ ಅವ್ರ ಮುಖಾಂತರ ಕೂಡ ನಾವು ರೈತರಿಗೆ ಬಹಳಷ್ಟು ಜನರಿಗೆ ಹೆಲ್ಪ್ ಮಾಡಬಹುದು. ಸೊ ಅವ್ರ ಸಲುವಾಗಿ